ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಮ್ಮೆಲ್ಲರ ಪ್ರಕಾರ ಧರ್ಮ ಅಂದರೆ ಏನು? ಧರ್ಮ ಅಂತಂದರೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯೋದು, ಹಾಗೆ ಸನ್ಮಾರ್ಗದಲ್ಲಿ ನಡೆಯೋದು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದದಿಂದ ಬದುಕುವಂಥ ಒಂದು ವ್ಯವಸ್ಥೆಯನ್ನೇ ನಾವು ಧರ್ಮ ಅಂತ ಹೇಳಿ ಭಾವಿಸಿರ್ತೀವಿ. ಆದರೆ ಗುರೂಜಿ ಪ್ರಕಾರ ಅವರ ಪರಿಭಾಷೆಯಲ್ಲಿ ಧರ್ಮ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ. ಹಾಗಾದರೆ ಈ ದಿನದ ವಿಶೇಷದ ಬಗ್ಗೆ ಮಾತಾಡೋದಾದರೆ ಧರ್ಮ ಅಂದರೆ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಧರ್ಮ ಅಂದ ತಕ್ಷಣ ಕೆಲವರು ದಾನ ಮಾಡ್ತಕ್ಕಂಥದ್ದು, ಅದನ್ನು ಧರ್ಮ ಅಂತ ಕೂಡ ತಿಳ್ಕೊತಾರೆ. ಇನ್ನೊಂದು ನೀನು ಹೇಳ್ಬಿಟ್ಟಿದ್ಯಾ, ಪೂಜೆ ಮಾಡೋದು, ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋದು, ಇನ್ನೊಂದು ಈ ಥರ ಎಲ್ಲವನ್ನು ಹೇಳೋದಕ್ಕೆ ಧರ್ಮ. ಇದಕ್ಕೆ ಮೀರಿ ಧರ್ಮ ಇದೆ. ಇದು ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ನಡ್ಕೋತಾ ಇರತಕ್ಕಂಥದ್ದು. ಇದು ಧರ್ಮಕ್ಕೆ ಹತ್ತಿರವಾದ ವಿಚಾರನೇ ಅಲ್ಲ. ಈಗ ಏನು ಹೇಳಿರ್ತೀವಿ, ನೀನೇನು ಹೇಳಿದೆಯಮ್ಮ, ಇದು ಅದು ಆಗಬೇಕು, ಆಗ್ತಾ ಇಲ್ಲ ಅಲ್ವಾ? ಮತ್ತದು ಕೊರತೆ ಯಾವುದು? ಕೊರತೆ ವಿಚಾರಕ್ಕೆ ಹೋಗಿಲ್ಲ. ಧರ್ಮ ಅಂದರೆ ಇಷ್ಟೇ, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ದೊಡ್ಡವ್ರ ಎದುರುಗಡೆ ನಿಂತ್ಕೋಬಾರ್ದು. ಸೊ ಈ ಥರದ ಒಂದು ಪ್ರಕ್ರಿಯೆ ಸೆಕ್ಷನ್ಸ್ಗಳನ್ನ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ದಂಗೆ. ರಸ್ತೆಯ ಸಂಚಾರಕ್ಕೆ ಏನೇನು ಬೇಕೋ ಹೇಳ್ತಾರೋ ಹಾಗೆ ಮನುಷ್ಯ ಅಂದರೆ ಹೀಗಿರಬೇಕು, ಹೀಗೆ ನಡ್ಕೋಬೇಕು. ಅದು ಹಾಗೆ ಅಲ್ಲಲ್ಲೇ ಇರುತ್ತೆ ಹೊರತು ನಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಯಾರಿಂದನೂ ಆಗಿಲ್ಲ. ಆದರೂ ಧರ್ಮ ಅನ್ನೋದನ್ನು ಹೇಳ್ತಿದ್ದೀವಿ. ಇನ್ನೊಂದು ಕಡೆ ರಾಜಕೀಯ ಭಾಷೆಯಲ್ಲಿ ಧರ್ಮ ಅಂದರೆ ಜಾತಿ ಅಂತಾರೆ. ಹೌದು ಅಲ್ವಾ? ಸೊ ಎಷ್ಟು ತಪ್ಪು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನಗೊಂದೊಂದ್ಸಲ ಅನಿಸತ್ತೆ, ಧರ್ಮದ ಬಗ್ಗೆ ಅಂತ ಮಾತಾಡ್ತಾರೆ ಕೂತ್ಕೊಂಡು ರಾಜಕೀಯದ ಮಟ್ಟದಲ್ಲಿ. ಅವ್ರಿಗೆ ಅದ್ರ ಬಗ್ಗೆ ಸತ್ಯನೇ ಇನ್ನೂ ಅರ್ಥ ಆಗಿಲ್ಲ, ಧರ್ಮ ಎಂದರೇನು ಅಂತ. ಆದರೂ ಕೂಡ ನಮ್ಮ ದೇಶದಲ್ಲಿ ಹೊಡೆದಾಡ್ತಾ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಧರ್ಮದ ಮೂಲಾರ್ಥ ಇನ್ನೂ ಗೊತ್ತಿಲ್ಲದೆ ಇರತಕ್ಕಂಥವರು ನಮ್ಮ ದೇಶ ತುಂಬಿದ್ದಾರೆ ಅಂತ ಹೇಳ್ಬೋದೇ ಹೊರತು ಧರ್ಮವನ್ನು ಅನುಸರಿಸ್ತಕ್ಕಂಥ ವಿಚಾರಕ್ಕೆ ನಾವು ಹೋಗೂ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಹಾಗಿರಬೇಕಾದ್ರೆ ಯಾವ ರೀತಿಯ ಸತ್ಯತೆಯನ್ನು ನಾವು ತಿಳ್ಕೋಬೇಕಿತ್ತು? ಇದು ಸತ್ಯ ಆದರೂ ಏನು? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಧರ್ಮದ ಮೂಲ ಅರ್ಥ ಹೇಳಲೇಬೇಕು. ಹೌದು. ಏನಿರಬಹುದು ಅಂದರೆ ನಿಮಗೆಲ್ಲ ಶಾಕ್ ಆಗತ್ತೆ. ಧರ್ಮದ ಮೂಲ ಅರ್ಥ ಹೇಳಿದ್ರೆ ನಿಮಗೆಲ್ಲ ಶಾಕ್. ಸಾಧ್ಯನಾ? ಹೌದು. ಯಾವುದು ಸಾಧ್ಯನಾ ಅಂತಕ್ಕಂಥ ತೋರಿಸ್ತಕ್ಕಂಥ ಕಾರ್ಯಕ್ರಮವೇ ಆರೋಗ್ಯ ರಹಸ್ಯ. ಧರ್ಮದ ಮೂಲ ಅರ್ಥ ರಕ್ತಹೀನತೆಯನ್ನು ತಿಳಿಯದೇ ಇರುವುದು. ಧರ್ಮ ಯಾವುದು ಅಂದರೆ ರಕ್ತದ ಹೀನತೆ. ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ಮೂಳೆಗಳಿಗೆ ಎಲ್ಲ ಕಾರಣಕ್ಕೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ, ಮಕ್ಕಳಿಂದ ದೊಡ್ಡವರಾದಿವರೆಗೂ. ಇದು ರೀ ಧರ್ಮ. ನಮ್ಮ ದೇಹಕ್ಕೆ ವಂಚನೆ ಮಾಡುತ್ತಿರುವುದೇ ಧರ್ಮ, ಅಧರ್ಮ. ರಕ್ತಹೀನತೆ ಯಾರಿಗಿಲ್ಲ? ಎಲ್ಲರಿಗೂ ಸಾರಸಟ್ಟಲ್ಲಿದೆ. ಪ್ರತಿಯೊಬ್ಬರಿಗೂ ಇರುತ್ತೆ ರಕ್ತಹೀನತೆ. ಇದೆ ಅಂತೀಯಾ? ಇಲ್ಲ ಅಂತೀಯ? ಪ್ರತಿಯೊಬ್ಬರಿಗೂ ರಕ್ತಹೀನತೆ ಇದೆ. ನಿಮ್ಮ ಮಕ್ಕಳಾದಿಯಾಗಿ ನೀವೇನು ತಿಂತೀರೋ, ಏನು ಎಕ್ಸಸೈಸ್ ಮಾಡ್ತೀರೋ. ನಿನ್ನೆ ಯೋಗ ಡೇ ಅಂತೆ. ಜೀವನ ಎಲ್ಲ ಆಯುಧ ಪೂಜೆ ಒಂದು, ಯೋಗ ಡೇ ಒಂದು, ಕ್ಯಾನ್ಸರ್ ಡೇ ಒಂದು, ಮದರ್ ಡೇ ಒಂದು. ಅಷ್ಟೇ. ಆ ಒಂದು ವರ್ಷಕ್ಕೊಂದ್ಸಲ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಏನೆಲ್ಲ ಯದ್ವಾ ಬಂದ್ಬಿಡುತ್ತೆ ದೇಹಕ್ಕೆ. ಇದು ನಮ್ಮ ಹುಚ್ಚುತನ, ನಮ್ಮ ಭ್ರಮೆ. ಅಂದರೆ ಯೋಗ ಮಾಡಬೇಡಿ ಅಂತಲ್ಲ, ಯಾವ ಪುರುಷಾರ್ಥಕ್ರೆ ಅದರ ಅರ್ಥ ತಿಳ್ಕೊಂಡಿದ್ದೀವಿ. ಯೋಗದ ಸತ್ಯ ಗೊತ್ತಿದೆಯಾ? ಯೋಗದ ಮೂಲಾರ್ಥ ಗೊತ್ತಿದೆಯಾ? ಬಂಬಡಿ ಹೊಡೆದಿದ್ದು. ಹಬ್ಬ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಯೋಗ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಪೂಜೆ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಊಟ ಮಾಡ್ತೀವಿ, ಸತ್ಯ ಗೊತ್ತಿಲ್ಲ. ಮಲ್ಕೋತೀವಿ, ಗೊತ್ತೇ ಇಲ್ಲ. ಮಾತಾಡ್ತೀವಿ, ಗೊತ್ತಿಲ್ಲ. ಮತ್ತು ಯಾವುದ್ರಿ ಧರ್ಮ? ಎಲ್ಲಿದೆ ಧರ್ಮ? ಕೂತ್ಕೊಂಡು ಓತ್ಲಾ ಹೊಡಿಯೋಕ್ಕಿದೆ ನೋಡಿಯಪ್ಪ, ನನಗಿದು ಗೊತ್ತು, ನನಗದು ಗೊತ್ತು ಅಂತ. ಈ ಓತ್ಲಾ ಹೊಡೆಯೋದ್ರಲ್ಲಿ ಮನುಷ್ಯ ಏನೂ ತಿಳ್ಕೊಳಕ್ಕಾಗಲ್ಲ. ನಮ್ಮ ದೇಹದ ಸತ್ಯವನ್ನು ಅರಿಯದೇ ಬದುಕುತ್ತಿರುವ ನಾವು ಅಧರ್ಮಿಗಳೇ. ದೇವ್ರನ್ನ ಹುಡುಕ್ಬೇಡ್ರಿ,
ನಮ್ಮ ದೇಹವನ್ನು ಗುರುತಿಸುವುದನ್ನು ಕಲಿಯುವುದೇ ನಿಜವಾದ ಧರ್ಮ. ಒಪ್ಕೋಬೋದಾ? ಯಾರು ಗುರುತಿಸ್ತಾವ್ರೆ? ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಆಗೋಯ್ತು, ಅಲ್ಲಿಗೆ ಹೋಗ್ಬೇಕಿತ್ತು, ಟೈಮ್ ಆಗಿತ್ತು, ಇಲ್ಲಿಗೆ ಹೋಗ್ಬೇಕಿತ್ತು, ಟೈಮ್ ಆಗಿತ್ತು, ಇದೇ ಮಾಡ್ತಾ ಇದ್ದೀರಾ. ದೇಹದ ಬಗ್ಗೆ ಏನು ನಿಮ್ಮ ಅರಿವು? ನಿಮ್ಮ ಮಕ್ಕಳಿಗೆ ನೀವು ಅರಿವನ್ನು ಏನು ಮೂಡಿಸ್ತಾ ಇದ್ದೀರಾ? ಶಾಲೆ ಕಾಲೇಜುಗಳಲ್ಲಿ ಏನು ಧರ್ಮವನ್ನು ಮೂಡಿಸ್ತಾ ಇದ್ದಾರೆ ಮಕ್ಕಳು? ಉಪಾಧ್ಯಾಯರು, ಲೆಕ್ಚರರ್ಸು ಅರಿವಿದೆಯಾ? ಗೊತ್ತಿದೆಯಾ? ಹೇಳೋಕ್ಕಾಗಿದೆಯಾ? ಅಂತಹ ಕಡೆ ನೀವು ಹೋಗಿರ್ಲಿಕ್ಕೆ ಸೇರ್ಸೋಕ್ಕಾಗಿದೆಯಾ ಮಕ್ಕಳನ್ನು? ಸಾಧ್ಯವೇ ಇಲ್ಲ. ಹಾಗಿದ್ದ ಮೇಲೆ ಬೆಳಿಗ್ಗೆ ಎದ್ದು ಕಮಿಟ್ಮೆಂಟು, ಸಾಯಂಕಾಲ ಕಮಿಟ್ಮೆಂಟು, ಮಲ್ಕೊಳ್ಳೋಕೆ ಹೋದರೆ ಕಮಿಟ್ಮೆಂಟು, ಇದೇನೇ ನಮ್ಮದು ಅಧರ್ಮ. ಹೋರಾಟ, ಚೀರಾಟ, ಆರಾಟ, ನರಳಾಟ, ಏನೇನು ಬೇಕು ಕ್ವಾಲಿಟಿ ಅನುಭವಿಸಿ. ನೀವೇನೇನು ಮಾಡ್ತಾ ಇದ್ದೀರೋ, ಪೂಜೆ, ವ್ರತ, ಧರ್ಮ, ಯೋಗ, ನೀವೇನೇನು ಮಾಡ್ತೀರೋ ಏನಿಲ್ಲ, ಇಲ್ಲ ಝೀರೋ. ಯಾಕೆ? ರಕ್ತಕ್ಕೂ ನೀವು ಮಾಡುತ್ತಿರುವುದಕ್ಕೂ ಸಂಬಂಧನೇ ಇಲ್ಲ. ಹೌದಾ ಅಲ್ವಾ? ಹೌದು ಗುರುಗಳೇ. ಅಂದರೆ ಅದು ಯಾವುದು ಧರ್ಮನೇ ಅಲ್ವಾ? ಅಲ್ವೇ ಅಲ್ಲಮ್ಮ, ಬರೀ ಸುಳ್ಳು. ಧರ್ಮ ಅಂತಕ್ಕಂಥ ತಿಳಿದಿರೋದೇ ಸುಳ್ಳು. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಇಷ್ಟೇ, ನಮ್ಮ ದೇಹದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥದ್ದು ಧರ್ಮ ಯಾವುದು? ಹೌದು. ನಮ್ಮ ದೇಹದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥ ಧರ್ಮ ಎಲ್ಲಿದೆ? ಪುಸ್ತಕದಲ್ಲಿ ಇದೆಯಾ? ಇಲ್ಲ. ದೇವಸ್ಥಾನದಲ್ಲಿ ಇದೆಯಾ? ಇಲ್ಲ. ಮತ್ತು ಎಲ್ಲಿದೆ ಧರ್ಮ? ಎಷ್ಟು ಮಟ್ಟಕ್ಕೆ ನಾವು ಬುದ್ಧಿಹೀನರು, ಅಂಗಹೀನರಾಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಮ್ಮ. ಯಾರಿಗೂ ಶಕ್ತಿ ಇಲ್ಲ ರೀ, ಎಲ್ಲರಿಗೂ ವೀಕೆ, ಸುಸ್ತು. ಈ ಸುಸ್ತು ಯಾರಿಗಿಲ್ಲಮ್ಮ? ಎಲ್ರಿಗೂ ಇದೆ ಗುರುಗಳೇ. ಈ ಸುಸ್ತು ಬಂದ ಮೇಲೆ ನೀವೇನಾಗಿದ್ದೀರಾ ತಿಳ್ಕೊಳ್ಳಿ. ಪೂಜೆ ಯಾವ ಪುರುಷಾರ್ಥಕ್ಕೆ ಹತ್ಕೊಂಡೇ ಮಾಡ್ತೀರಾ, ಬೇಜಾರು ಮಾಡ್ಕೊಂಡೇ ಮಾಡ್ತೀರಾ. ದೇವಸ್ಥಾನಕ್ಕೆ ಹೋಗಬೇಕು, ನನ್ನ ಕೈಲಿ ಆಗಲ್ಲ, ಆದರೂ ಹೋಗಬೇಕು, ಬಂಡತನ. ಹೌದಾ? ಹೌದು ಗುರುಗಳೇ. ಊಟ ತಿನ್ನಬೇಕು, ಟೈಮ್ ಇಲ್ಲ. ಒಲಿ ತಿನ್ನೋಕ್ಕಾಗತ್ತಾ? ಆಗಲ್ಲ. ಕರಗ್ಸೋಕ್ಕಾಗತ್ತಾ? ಆಗಿಲ್ಲ. ಕರಗಿಸಿದ್ದು ಹೊರಗೆ ತರೋಕ್ಕಾಗತ್ತಾ? ಆಗೇ ಇಲ್ಲ. ಮತ್ತು ಹೆಂಗೆ ಧರ್ಮ? ಎಲ್ಲಿದೆ ಧರ್ಮ? ಧರ್ಮ ಇಲ್ಲ ಅಂತಲ್ಲ, ಧರ್ಮವನ್ನು ನಿಮ್ಮ ಮಟ್ಟಿಗೆ ಎಲ್ಲಿ ತಗೊಂಡಿದ್ದೀರಾ, ಎಲ್ಲಿ ತಿಳಿದಿದ್ದೀರಾ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಮಾಹಿತಿ ಕೊಡ್ತಾರೆ. ಯೋಗ ಮಾಡಿದ್ರೆ ಹಂಗೆ ಬರುತ್ತೆ, ಪೂಜೆ ಮಾಡಿದ್ರೆ ಹಿಂಗೆ ಬರುತ್ತೆ, ಆ ಊಟ ತಿಂದರೆ ಹಿಂಗೆ ಬರುತ್ತೆ. ಬರೀ ಕತೆ ಹೇಳ್ಕೊಂಡೇ ಕಾಲ ಕಳೀತಾ ಇದ್ದೀವಿ. ಯಾವುದರಲ್ಲೂ ಸತ್ಯತೆಯನ್ನು ನಾವು ತಿಳಿದಿಲ್ಲ. ಕಾರಣ, ಹೇಳುತ್ತಿರುವವರು ಸರಿ ಇಲ್ವಾ, ಕೇಳುತ್ತಿರುವವರು ಸರಿ ಇಲ್ವಾ, ನೀವೇ ಡಿಸೈಡ್ ಮಾಡಿ. ಏನು ಹೇಳ್ಕೊಳ್ಳಿ, ಅವರು ತಿಳಿದದ್ದು ಹೇಳ್ಕೊಳ್ಳಿ, ಇದನ್ನು ಮಾಡಿ, ಅದನ್ನು ಮಾಡಿ, ಅದನ್ನು ಮಾಡಿ ಹೇಳಿ. ಆದರೆ ನೀವೆಲ್ಲಿದ್ದೀರಾ? ನೀವು ಅಲ್ಲೇ ಇದ್ದೀರಾ, ಕದಲ್ಲೇ ಇಲ್ಲ. ಹೌದಲ್ಲ? ಹೌದು ಗುರುಗಳೇ. ಮತ್ತು ಏನು ತಿಳ್ಕೊಂಡು ಏನು ಪ್ರಯೋಜನ? ಏನು ಓದಿ ಏನು ಪ್ರಯೋಜನ ಅಪ್ಪ? ದೇಹದಲ್ಲಿ ಹರಿಯುತ್ತಿರುವ ರಕ್ತದ ವಿಚಾರದಲ್ಲಿ ನಮಗೆ ಗೊತ್ತೇ ಇಲ್ಲ. ಇದಕ್ಕೆ ರಕ್ತಹೀನತೆ, ಬಲಹೀನತೆ, ಲೋ ಬಿ ಪಿ, ಐ ಬಿ ಪಿ. ನೋಡಿ, ಇಲ್ಲಿ ಬಂತು ಫ್ಯಾಕ್ಟ್ರಿ. ಯಾವುದು? ಲೋ ಬಿ ಪಿ, ಐ ಬಿ ಪಿ. ಇಷ್ಟೇರಿನ ಮನೆ ಬರ. ಬೆಳಿಗ್ಗೆ ಚೆನ್ನಾಗಿದ್ರಂತೆ, ಶೂಟಿಂಗ್ ಹೋಯ್ತಾನೆ ಬಿದ್ದೋಗ್ಬಿಟ್ರಂತೆ. ಬೆಳಿಗ್ಗೆ ಡ್ಯೂಟಿಗೆ ಹೋಗಿದ್ರಂತೆ, ಮನೆಗೆ ಬರುವಾಗ ಹಿಂಗೆ ಆಗೋಯ್ತಂತೆ. ಇದೇ ತಾನೇ ನಮ್ಮದು ಸರ್ಪ್ರೈಸ್. ಏನು ಸರ್ಪ್ರೈಸು? ದುರಂತಗಳ ಸರ್ಪ್ರೈಸ್. ಮಗು ಸ್ಕೂಲ್ಗೆ ಹೋಯ್ತಂತೆ, ಸ್ಕೂಲ್ ಹಂಗೆ ಕುಸ್ತು ಬಿದ್ದೋಯ್ತಂತೆ. ಇದಕ್ಕೆ ಯಾರು ಹೇಳೋಕ್ಕಾಗತ್ತಾ? ಈ ಸಮಸ್ಯೆಗಳಿಗೆ ಪರಿಹಾರ ಯಾರು ಹೇಳೋಕ್ಕಾಗಿದೆಯಾ? ಆಗತ್ತಾ? ಸಾಧ್ಯನೇ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಹೆದೆ ತಟ್ಟಿ ಹೇಳೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಇದನ್ನು ಕೇಳಿಸ್ಕೊಂಡು ಹರಗಿಸ್ಕೊಂಡ್ರೆ ಒಂಚೂರು ಅರಿವು ಆಗಬಹುದು. ಆಗಿಲ್ಲ ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ. ಕಾರಣ ಇಷ್ಟೇ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಾಗಲಿ ಯಾರೇ ಆಗಲಿ ಒಂದು ಶಾಪದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಾವು. ಈ ಶಾಪದಿಂದ ಹೊರಗೆ ಬಂದೇ ಆಗಿಲ್ಲ. ತಲತಲಾಂದ್ರಿಂದನೂ ಕೂಡ, ಇವತ್ತಿಂದಲ್ಲ ಇದು. ಮನುಷ್ಯ ಅಂತ ಯಾವಾಗ ಜನ್ಮ ತಾಳದ್ನೋ ಅಂದಿನಿಂದ ಇಂದಿನವರೆಗೂ ಶಾಪದಲ್ಲೇ ಇದ್ದೀವಿ. ಯಾವುದಿರ್ಬೋದು ಆ ಶಾಪ? ದುಃಖ ಎನ್ನುವ ಮೃತ್ಯು ದೇವತೆ. ಯಾರಿಗಿಲ್ಲಮ್ಮ ಇದು? ಎಲ್ರಿಗೂ ಇದೆ ಗುರುಗಳೇ. ದುಃಖ ಎನ್ನುವ ಮೃತ್ಯು ದೇವತೆ ನೀವು ಕಾಲದಿಂದನೂ ಇದ್ದೇ ಇದೆ. ಸಾಯುವವರು ದುಃಖವನ್ನು ದುಃಖ ಇಲ್ಲದೆ ಸಾಯುವವರು ಮತ್ತೆ ಇನ್ನೊಮ್ಮೆ ಭೂಮಿಯಲ್ಲಿ ಹುಟ್ಟುವುದಿಲ್ಲ. ದುಃಖ ಇಲ್ಲದೆ ಯಾರು ಸಾಯ್ತಾರೆ ಅವ್ರು ಮತ್ತೆ ಹುಟ್ಟೋದಿಲ್ಲ. ಈಗ ನೀವು ಲೆಕ್ಕ ಹಾಕ್ಕೊಳ್ಳಿ, ನಿಮ್ಮ ವಂಶದಲ್ಲಿ ನಿಮ್ಮ ಎಲ್ಲೆಲ್ಲಿ ಎಷ್ಟು ತಲೆಮಾರಿಂದ ಲೆಕ್ಕ ಹಾಕೊಳ್ಳಿ, ಎಲ್ಲ ಅನುಭವಿಸೇ ಸತ್ತಿರೋದು. ಮತ್ತೇನು ಮಾಡಬೇಕು? ಅವರು ಮತ್ತೆ ಹುಟ್ಟಬೇಕು. ಇದೇ ಕಣ್ರಿ ದೋಷ. ಈಗ ನೀವು ಕೇಳಿ, ಯಾರ ಹತ್ರ ಹೋಗಿ ಶಾಸ್ತ್ರ ಕೇಳಿ ನೋಡೋಣ, ಆಗಿದೆಯಾ? ದುಃಖ ಅನ್ನೋದನ್ನು ಮಾಡಿಕೊಂಡೇ ಬಂದಿದ್ದೀವಿ, ಅನುಭವಿಸ್ಕೊಂಡೇ ಬಂದಿದ್ದೀವಿ, ಸಾಯ್ತಾ ಇದ್ದೀವಿ, ಮತ್ತೆ ಹುಡ್ತೀವಿ.
ಮತ್ತು ದೋಷ ಯಾವುದು ಅಂದರೆ ಇದೇ ರೀ ರಕ್ತದೋಷ. ಯಾಕೆ ದುಃಖ ಬರುತ್ತೆ ಅಂದರೆ ಯಾರ ದೇಹದಲ್ಲಿ ರಕ್ತ ವಯಸ್ಸಿಗನುಸಾರವಾಗಿ, ವೃತ್ತಿಗನುಸಾರವಾಗಿ, ವಯಸ್ಸಿಗನುಸಾರವಾಗಿ ಇರ್ತಕ್ಕಂತಹ ರಕ್ತ ಚಲನೆ ಏನಿದೆಯೋ ಅದು ಅವರ ದೇಹದ ಪೂರ್ಣವಾಗಿರ್ತಕ್ಕಂಥ ಸತ್ಯಾಂಶ. ಅವನೇ ಭಗವಂತ, ಅದೇ ಆತ್ಮ, ಅದರ ಬಾಕ್ಸೇ ಹೃದಯ. ಎಲ್ಲ ದೋಷಕ್ಕೂ ರಕ್ತ ಸಂಬಂಧನೇ ಅದು ಬಿಟ್ಟು ಮೇಲೆ ಏನಿದೆ ಮನುಷ್ಯನಿಗೆ? ರಕ್ತವನ್ನು ತಿಳಿಯದೆ, ರಕ್ತದ ಬಗ್ಗೆ ಅರಿಯದೆ ಇರತಕ್ಕಂಥ ಮನುಷ್ಯನೇ ಅಲ್ಲ. ಇದಕ್ಕೇನೋ ಸರ್ಟಿಫಿಕೇಟ್ ಇದೆಯಾ? ಇಲ್ಲ ಗುರುಗಳೇ. ಐಡೆಂಟಿ ಕಾರ್ಡ್ ಇದೆ, ಜೀವ ಸಹಿತ ಇದೆಯಾ ನೋಡಪ್ಪ, ಎದೆ ಮೇಲೆ ತಗಲಾಕೋ. ಮಕ್ಕಳಿಗೂ ತಗಲಾಕತ್ತಾರೆ, ಅವರು ತಗಲಾಕತ್ತಾರೆ. ಏನು, ನಾನಿದ್ದೀನಿ ಇನ್ನೂ ಜೀವ ಸಹಿತ ಅಂತ. ಆದರೆ ಆರೋಗ್ಯವಾಗಿದೆಯಾ? ಅದಕ್ಕೆ ಅಲ್ಲಿಲ್ಲ ಪಾಯಿಂಟು, ಇಲ್ಲ ಅಲ್ವಾ? ಹೌದು. ಹಾಗಾಗಿ ಈ ಒಂದು ಪಾಪದ ಕೊಡದಿಂದ ಹೊರಗೆ ಬರೋದಕ್ಕೆ ನಮಗೆ ಆಗೇ ಇಲ್ಲ ಅಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಅನ್ನೋ ಕೆಟ್ಟ ರೋಗ ಇನ್ನೊಂದು ತೆಗೆಸ್ಕೊಂಡು, ಆ ಶಾಪ ಏನು ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಮಗ ಹುಟ್ಟಿದ್ದು ಒಳ್ಳೇದ ಕೆಟ್ಟದ ನೋಡಿ ಸ್ವಾಮಿ ಕೇಳ್ತಾರೆ. ಇದೊಂದು ರೋಗ ಶುರುವಾಯಿತು. ಅಮ್ಮ, ಪ್ರತಿಯೊಂದು ನಮ್ಮ ರಕ್ತಕ್ಕೆ ಸಂಬಂಧಪಡದೇ ಇರತಕ್ಕಂಥ ವಿಚಾರಗಳೇ ನಮ್ಮ ದೇಶದಲ್ಲಿ ನಡೀತಾ ಇರೋದು. ಈ ಹೆಣ್ಣಿಗೆ ಈ ಗಂಡು ಮದುವೆ ಮಾಡಿದ್ರೆ ಒಳ್ಳೇದ ನೋಡಿ ಸ್ವಾಮಿ, ಈ ಜಾಗದಲ್ಲಿ ಮನೆ ಕಟ್ಟಿದ್ರೆ ಒಳ್ಳೇದೇ ನೋಡ ಸ್ವಾಮಿ. ಇಲ್ಲ ರೀ, 3 ಫೇಲ್, 3 ಜಾಗದಲ್ಲೂ ಫೇಲ್ ನಾವು. ಮತ್ತು ಕೇಳೋದು ಯಾರನ್ನ? ಅದೇ ಗೊತ್ತಿಲ್ಲ, ಯಾರನ್ನೂ ಕೇಳಂಗಿಲ್ಲ. ಇದಕ್ಕೆ ಸ್ವಯಂಕೃತವಾದ ಚಟುವಟಿಕೆಗಳನ್ನು ನೀವೇ ರೂಪಿಸ್ಕೋಬೇಕು. ಯಾರ ಹತ್ರನೂ ಕೇಳಕ್ಕೋದ್ರೆ ಕೆಟ್ರಿ. ಯಾರು ಕೇಳೋ ಅಭ್ಯಾಸ ಇದೆ ಅವ್ರ ಜೀವನ ಪರ್ಯಂತ ಸತ್ತಿರ್ತಾರೆ ಅಂತ ಅರ್ಥ. ನಾನೇನು ಮಾಡೋದು? ನನ್ನ ಗಂಡನಿಗೇನು ಮಾಡೋದು? ನನ್ನ ಮಕ್ಕಳಿಗೇನು ಮಾಡೋದು? ಇದನ್ನು ಕೇಳೋ ಅಭ್ಯಾಸನೇ ನಮ್ಮ ದೇಶದಲ್ಲಿರೋದು. ಇದು ಇನ್ನೊಂದು ರೋಗ. ಹಾಗಾದರೆ ರೂಪಿಸ್ಕೊಳ್ಳೋದು ಹೇಗೆ ಗುರುಗಳೇ? ಅದನ್ನೇ ಹೇಳ್ತಾ ಇದ್ದೀನಲ್ಲ, ರೂಪಿಸ್ಕೊಳ್ಳೋಕ್ಕೆ ಯಾರಿಲ್ಲ ರೀ ಪ್ರಪಂಚದಲ್ಲಿ. ಸತ್ಯವಾದ ಮಾಹಿತಿಯನ್ನು ಕೊಡುವುದಕ್ಕೆ ಯಾವ ಕಾರಣಕ್ಕೂ ನೀವು ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಂಡು ಬದುಕ್ತಾ ಇರೋದೇ ಒಂದು ದೊಡ್ಡ ಕರ್ಮ. ಈಗ ಇಲ್ಲೇ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಫೋನ್ ಕಾಯ್ತಾ ಇದ್ದೆ, ಸಿಗ್ತಾ ಇಲ್ಲ ಗುರುಗಳೇ, ಈಗ ಸಿಕ್ತು, ಒಂಚೂರು ಹೇಳಿಬಿಡಿ ಅಂತಾರೆ. ಹೌದು. ಇಂಥ ಸೋಮಾರಿ ಜನಗಳು ನಮ್ಮ ದೇಶದಲ್ಲಿರೋದು. ಫೋನ್ ಕಾಯ್ಬೇಕಂತೆ ಅಂದರೆ ಕೂತು ಜಾಗದಲ್ಲೇ ಎಲ್ಲ ಆಗಬೇಕು. ಅದಕ್ಕೋಸ್ಕರವಾಗಿ ಈ ಸೋಮಾರಿತನವೇ ನಮ್ಮ ರಕ್ತದೋಷ. ಪ್ರತಿಯೊಂದು ಮಕ್ಕಳಿಗೂ ಕಲಿಸ್ತಾ ಇರೋದು ಅಪ್ಪ ಅಮ್ಮಂದಿರು ರಕ್ತ ಇದಕ್ಕೆ ಸೋಮಾರಿತನ. ಯಾಕೆ ಅಂದರೆ ನಮಗೆ ಬಳಸ್ತಾ ಇರ್ತಕ್ಕಂಥದ್ದು ಇವಾಗೇನು ಮೊಬೈಲು, ಹೌದಾ? ಹೌದು. ತುಂಬ ಕಡಿಮೆ ಅವಧಿಯಲ್ಲಿ ಬೇಗ ಎಲ್ಲ ರೀಚ್ ಆಗಿಬಿಡ್ಬೇಕು. ಒಂದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು, ಅಡುಗೆ ಮಾಡ್ತಾ ಇರೋದು ಸಿಲಿಂಡ್ರು ಬೇಗ ಆಗಬೇಕು, ಹೌದು ಹೌದಾ? ಹೌದು. ಇನ್ನೂ ಬೇಗ ಫ್ಲೈಟಲ್ಲಿ ಹೋಗಬೇಕು. ಸೊ ನಾವು ಈ ರೀತಿ ವಿಜ್ಞಾನ ಅಂತಕ್ಕಂಥದ್ದನ್ನು ಮುಂದೆ ಇಟ್ಕೊಂಡು ಓಡ್ತಾ ಇದ್ದೀವಿ ಹೊರತು ಜ್ಞಾನ ಅಂತಕ್ಕಂಥದ್ದನ್ನು ಬಿಟ್ಟಿರುವ ಕಾರಣ ಈ ಜ್ಞಾನ ಇರೋದು ಎಲ್ಲಿ? ಭಗವಂತ ಅಂತ ನಾವೇನು ಹೇಳ್ತೀವೋ, ಧರ್ಮ ಅಂತ ಏನು ಹೇಳ್ತೀವೋ ಆ ಜ್ಞಾನವೇ ಭಗವಂತ, ಅದುವೇ ನಿಜವಾದ ಧರ್ಮ. ನಿಮ್ಮಲ್ಲಿ ಜ್ಞಾನ ಇದೆಯಾ? ಅಪ್ರಾಣೆ ಇಲ್ಲ. ಜ್ಞಾನ ಇದ್ದರೆ ಏನು ಮಾಡ್ತಿದ್ರಿ ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೋಬೇಕಾಗತ್ತೆ. ಜ್ಞಾನದ ಸತ್ಯವನ್ನು ಅರಿಯುವುದೇ ಧರ್ಮ, ಹೌದಲ್ಲ? ಹೌದು. ನಾವು ವಿಜ್ಞಾನವನ್ನು ಅರಿಯುವುದೇ ಅಧರ್ಮ ಅಂತ ಗೊತ್ತಿಲ್ಲ. ಅಂದರೆ ವಿಜ್ಞಾನ ಬೇಡ ಅಂತಲ್ಲ, ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತಾ? ಇಲ್ಲ. ಕಾರಣ ನಾವೆಲ್ಲ ಬೇಗ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನೂ ರೆಡಿ ಮಾಡ್ಕೊಳ್ತಾ ಇರೋದೇ ವಿಜ್ಞಾನ. ಬೇಗ ಹೋಗ್ಲಿಕ್ಕೆ, ರೋಗಕ್ಕೆ ಬೇಗ, ಸಾವಿಗೆ ಬೇಗ, ದುರಂತಕ್ಕೆ ಬೇಗ, ಇದೆ ತಾನೆ? ಅಂದರೆ ಎಲ್ಲವೂ ಕೂಡ ವಿಜ್ಞಾನದ ಮೇಲೆ ನಿಂತಿದೆ ಅಂತ ಹೇಳಿ ಇವಾಗೆಲ್ಲ ಅದಕ್ಕೆ ಬೇಗ ಹೋಗ್ತಿರೋದೆಲ್ಲ. ಈಗ ವಿಜ್ಞಾನ ಇಲ್ಲದೆ ನಾವಿಲ್ಲ ಅಂತ ತಿಳ್ಕೊಂಡಿದ್ದೀವಿ, ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ ಅಷ್ಟೇ. ವೆರಿ ಸಿಂಪಲ್. ನೀವೇ ಅರಿಸ್ಕೊಂಡಿರೋದು. ಹೌದು. ಹಾಗಾದರೆ ವಿಜ್ಞಾನ ಬೇಡವಾ? ಆದರೆ ನಿಮಗೆ ಜ್ಞಾನ ಇಲ್ಲದೆ ವಿಜ್ಞಾನ ಯಾಕೆ ಬೇಕು? ಹೌದು. ಜ್ಞಾನ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ, ವಿಜ್ಞಾನ ಇಲ್ಲದೆ ಬದುಕಬಹುದು. ನಡ್ಕೊಂಡೋದ್ರೆ ಮನುಷ್ಯ ಆರೋಗ್ಯವಾಗಿ ಇರ್ತಾನೆ, ತುಂಬ ಚೆನ್ನಾಗಿರುತ್ತೆ. ನಡ್ಕೊಂಡೋದ್ರೆ ಒಳ್ಳೆ ನಿದ್ದೆ ಬರುತ್ತೆ, ಹೌದಾ? ಹೌದು. ಅದೇ ನೀವು ವೆಹಿಕಲಲ್ಲಿ ಹೋಗಿ, ಆ ಥರಕ್ಕೂ ವೆಹಿಕಲ್ಲು ಇಲ್ಲೇ ಪಕ್ಕದಲ್ಲೇ ಇರುತ್ತೆ, ಡೈರಿ, ಅದಕ್ಕೂ ಸ್ಕೂಟ್ರೆ, ನಿದ್ದೆಯಲ್ಲಿ ಬರುತ್ತೆ? ಬರಲ್ಲ ಗುರುಗಳೇ, ಅಲ್ವಾ? ಯಾಕೆ ಅಂದರೆ ಜ್ಞಾನ ಉತ್ಪತ್ತಿಯಾಗುವುದು ಹೇಳಿಕೊಡುವವರು ಯಾರು?
ಜ್ಞಾನ ಯಾರು ಹೇಳ್ಕೊಡ್ತಾರೆ ಪ್ರಶ್ನೆ ಬರುತ್ತೆ. ಬರುತ್ತೆ ಗುರುಗಳೇ. ಯಾರು ಹೇಳ್ಕೊಡಲ್ಲ, ಅದು ನೀವೇ ರೂಪಿಸ್ಕೋಬೇಕು. ಜ್ಞಾನವನ್ನು ರೂಪಿಸಿಕೊಳ್ಳುವುದೇ ನೀವಾಗಿದೆಯೇ ಹೊರತು ಯಾರೋ ಹೇಳೋದ್ರಿಂದ ಜ್ಞಾನ ಬರಲ್ಲ. ಯಾವ ರೀತಿಯಾಗಿ ಅಂದರೆ, ಕಣ್ಣು ಮುಚ್ಚೋದು ಮನುಷ್ಯ ಎಷ್ಟು ಜಾಸ್ತಿ ಮಾಡ್ಕೋತಾನೋ ಅಷ್ಟು ಬೇಗ ಜ್ಞಾನವಂತನಾಗ್ತಾನೆ. ಕಣ್ಣು ಮುಚ್ಚುವ ಕ್ರಮ ಯಾರು ತಿಳ್ಕೊಂಡಿರ್ತಾನೋ, ಕಣ್ಣು ಮುಚ್ಚೋದು ಹೆಂಗೆ, ಯಾವುದದು ಮುಚ್ತಾ ಇದೀವಲ್ಲ ನಾವು, ಯಾವಾಗ ನಿಮ್ಗಿಷ್ಟ ಬಂದಾಗ, ನಿಮಗಿಷ್ಟ ಬಂದಾಗ ಕಣ್ಣು ಮುಚ್ತಾ ಇದ್ದೀರಾ, ಹಂಗೆ ಮುಚ್ಚಂಗಿಲ್ಲ. ಮತ್ತೆ ಯಾವಾಗ ಗುರುಗಳೇ? ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕಣ್ಣು ತೆರೀಬೇಕು. ಇದು ಶಾಕಿಂಗ್ ನಿಮಗೆಲ್ಲ. ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಮನುಷ್ಯ ಕಣ್ಣನ್ನು ತೆರೆದಿರಬೇಕು. ಮತ್ತೆ ನಿದ್ದೆ ಮಾಡೋದು ಹೇಗೆ ಗುರುಗಳೇ? ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಏನು ಮಾಡ್ತೀವಿ ಅಂದರೆ, ಮಲಕ್ಕಳೋದೇ 12 ಗಂಟೆಗೆ, ಇನ್ನು ಹೇಳೋದೆಲ್ಲಿ ಎಚ್ಚರಿಕೆ ಕಂಡುಬಿಡ್ತೀವಿ. ಹೌದು. ಜ್ಞಾನವಂತರಾಗಬೇಕು, ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು, ನಾವು ಆರೋಗ್ಯವಂತರಾಗಬೇಕಂದ್ರೆ ಈ 3 ಗಂಟೆಯ ಅವಧಿ ನಮ್ಮ ದೇಹಕ್ಕೆ ಬೇಕಾದಂತಹ ರಕ್ತ ಸೌಲಭ್ಯ ಏನೆಲ್ಲ ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ತ ಶುದ್ಧೀಕರಣ ಆಗಬೇಕು. ಏನಾಗಬೇಕು? ಶುದ್ಧೀಕರಣ. ರಕ್ತ ಶುದ್ಧೀಕರಣ ಆಗೋದಕ್ಕೆ ಬೆಳಗಿನ 2 ಗಂಟೆಯಿಂದ ಇದು ಆಗೋ ಕೆಲಸನಾ? ಇದೇನು ಕೂತ್ಕೊಂಡು ಇವ್ರು ಹೇಳ್ಬಿಡ್ತಾರೆ 2 ಗಂಟೆ ಹತ್ರ ಗೆದ್ದು ಕೂತ್ಕೊಳ್ಳೋದ ಅಂದರೆ ಎಷ್ಟು ಬೇಗ ಮಲ್ಕೋಬೇಕು ನೀವು ಯೋಚನೆ ಮಾಡಿ. ಅಲ್ಲಿಂದ 7 ಗಂಟೆ ಹಿಂದಕ್ಕೆ ಬನ್ನಿ. 2 ಗಂಟೆಗೆ ಹೇಳ್ಬೇಕಾದ್ರೆ ಅದರಿಂದ 7 ಗಂಟೆ ಹಿಂದಕ್ಕೆ ಬನ್ನಿ. ಎಷ್ಟೊತ್ತಾಗತ್ತೆ? 7 ಗಂಟೆಗೆ ಲೈಟ್ ಆನ್ ಮಾಡೋಂಗೆಲ್ಲ ಮಲಗಬೇಕು. ಇದು ಸಾಧ್ಯನಾ? ಆಗಲ್ಲ ಗುರುಗಳೇ. ಹಂಗಿದ್ರೆ ಸಾಯಲೇಬೇಕು. ಆಗಲ್ಲ ಅಂದಮೇಲೆ ಸಾಯಲೇಬೇಕು, ಅನುಭವಿಸ್ಲೇಬೇಕು ಅಷ್ಟೇ. ಇದೇ ಅಜ್ಞಾನ, ಇದೇ ವಿಜ್ಞಾನ. ಬೇಡದೆಲ್ಲ ಬೇಕು, ನೋಡ್ದಿರೋದೆಲ್ಲ ನೋಡಬೇಕು, ಹೋಗದೇ ಇರೋ ಕಡೆ ಎಲ್ಲ ಹೋಗಬೇಕು, ಆಗದೇ ಇರೋದೆಲ್ಲ ಬೇಕು. ಇದೇ ಅಜ್ಞಾನತ್ವ. ಯಾಕೆ? ನಾವು ಕ್ಲೀನಾಗಿ ಬೆಡ್ಶೀಟ್ ಹೊತ್ಕೊಂಡು ಬೆಳಿಗ್ಗೆ 8 ಗಂಟೆ 9 ಗಂಟೆ 10 ಗಂಟೆ ಹೇಳೋರಿಗೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಆಫೀಸರಾಗಲಿ ಯಾರೇ ಆಗಲಿ, ಇವರಿಗೆ ಯಾವ ಕಾರಣಕ್ಕೂ ಜ್ಞಾನ ಬರಲ್ಲ. ಹಣ ಬರ್ಬೋದು, ಶ್ರೀಮಂತಿಗೆ ಇರಬಹುದು, ಗಂಡ ಹೆಂಡತಿ ಆಗಿರಬಹುದು, ಗಂಡ ಹೆಂಡತಿ ಥರ ಆಗಿಲ್ಲ. ಯಾಕೆ? ಅಜ್ಞಾನದಲ್ಲೇ ಇದ್ದೀವಿ. ಆ ಕಾರಣದಿಂದಾಗಿ ದುಃಖ ಏನಕ್ಕೆ ಬರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ, ದುಃಖ ಯಾವಾಗ ಹೋಗುತ್ತೆ, ನಾನು ಯಾವಾಗಲೂ ಬರೀ ದುಃಖನೇ ಅನುಭವಿಸ್ತಾ ಇದ್ದೀನಿ ಅಂತ. ಯಾರ ಕೈಲಿದೆ ದುಃಖ ನಿವಾರಣೆ ಮಾಡೋದು? ನಮ್ಮ ಕೈಯಲ್ಲಿದೆ. ಈಗ ನಾವು ಹೋಗ್ತಿರೋದೆಲ್ಲಿಗೆ ನೀವು ಡಿಸೈಡ್ ಮಾಡಿ. ಹೀಗಿರಬೇಕಾದ್ರೆ ಆ ರಕ್ತಹೀನತೆ ಅಂತಕ್ಕಂಥದ್ದು ಯಾತಕ್ಕೆ ಬರುತ್ತೆ, ಏನಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ ಆಹಾರದ ನಿಯಂತ್ರಣ ನಮಗೆ ಗೊತ್ತಿಲ್ಲ. ರಕ್ತಹೀನತೆ ಯಾವಾಗ ನಮಗೆ ಕೊರತೆ ಆಗತ್ತೆ, ಆಹಾರದಲ್ಲಿ ಇಷ್ಟೇ ಪ್ರಮಾಣ ಹೀಗೆ ಇರಬೇಕು ಅನ್ನೋದು ಗೊತ್ತಾಗಲ್ಲ. ರಾಕ್ಷಸರ ಥರ ತಿಂತೀವಿ. ನಿಮ್ಗೆ ಹೊಟ್ಟೆ ಹಸ್ದಾಗ ಟೈಮ್ ಸಿಕ್ಕಿದಾಗ, ನಿಮಗೆ ಹೊಟ್ಟೆ ಹಸ್ದಾಗ ಅಂತ ಹೇಳೋದಕ್ಕಿಂತ ನಿಮಗೆ ಟೈಮ್ ಸಿಕ್ಕಿದಾಗ ಗಪ್ಕ 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 ಅಂತ ನುಂಗ್ತೀರಾ. ಹೌದು ಅಲ್ವಾ? ಇನ್ನು ರಕ್ತ ಶುದ್ಧಿ ಆಗೋಕ್ಕೆ ನಿಮ್ಮ ಆಪ್ಷನ್ ಏನು? ತಿನ್ನೋದು ಗೊತ್ತಿಲ್ಲ, ಮಲಗೋದು ಗೊತ್ತಿಲ್ಲ, ಇನ್ನು ರಕ್ತ ಶುದ್ಧಿ ಹೆಂಗಾಗತ್ತೆ? ಇದಕ್ಕೇನಾದ್ರು ಫ್ಯಾಕ್ಟ್ರಿ ಇದೆಯಾ? ಇಲ್ಲ ಗುರುಗಳೇ. ಮತ್ತು ಹಾಗಿದ್ಮೇಲೆ ಹೆಂಗೆ ಆರೋಗ್ಯವಾಗಿ ಬದುಕ್ತೀರಾ? ನಿಮ್ಮ ವಯಸ್ಸು, ನಿಮ್ಮ ಆಯಸ್ಸು ಎಲ್ಲವೂ ಕೂಡ ಮಣ್ಣು ಅಂದರೆ ನಾವು ಜೀವ ಸಹಿತನೇ ಸಮಾಧಿ ಮಾಡ್ಕೊಂಡ್ಬಿಡ್ತೀವಿ. ಸುಮ್ಮನೆ ಓಡಾಡ್ತಿರ್ತೀವಿ ಕಣ್ಬಿಟ್ಕೊಂಡು. ಯಾವಾಗ ಸಾಯ್ತೀನೋ ಅನ್ನೋ ಭಯದಲ್ಲೇ ಓಡಾಡ್ತಿರ್ತೀವಿ. ಇದಕ್ಕೆಲ್ಲ ಕಾರಣ ನಿಮ್ಮ ರಕ್ತಹೀನತೆಯ ಕಾರಣ. ಈ ರಕ್ತಹೀನತೆ ನಮ್ಗೆ ಇದೆಯಾ ಇಲ್ವಾ ಅಂತ ಅದು ಹೆಂಗೆ ಸ್ವಾಮಿ ಎಲ್ಲಿ ದಿನ ಹೋಗಿ ಟೆಸ್ಟ್ ಮಾಡ್ಸೋಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ವೆರಿ ಸರಳ. ಏನಪ್ಪ ಅಂದರೆ, ನಿಮ್ಮ ಉಸಿರಾಟ ಕರೆಕ್ಟಾಗಿ ನಡೀತಾ ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗೈತೆ, ಏನೊಂಚೂರು ಹುಡ್ಕೊಂಡಂಗೆ ಆಯ್ತದೆ, ಒಂಚೂರು ಅಮುಕ್ದಂಗೆ ಆಯ್ತದೆ, ಇಂಥ ಎಷ್ಟೋ ಜನ ಅನುಭವಿಸ್ತಿರ್ತಾರೆ. ಇದು ಗ್ಯಾಸ್ಟ್ರಿಕ್ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಕೊಂಡಿರ್ತಾರೆ. ಹೌದು. ಇದು ಮೊದಲನೇ ಸ್ಟೇಜ್. ನೀವೇ ತಿಳ್ಕೋಬೇಕು. ನಿಮ್ಮ ಉಸಿರಾಟ ಸರಿ ಇಲ್ಲ ಅಂದಾಗ ರಕ್ತಹೀನತೆಯಲ್ಲಿ ನಾವು ಮುಳುಗಿದ್ದೀವಿ. ನಂಬರ್ 2, ಹೃದಯ ಬಡಿತಲ್ಲಿ ವ್ಯತ್ಯಾಸ ಆದಾಗ ಗಾಬರಿ ಆದ್ರೆ ಡಗ್ 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 ಅಂತ ಬಡ್ಕೊಳುತ್ತೆ. ಹೌದಾ? ಇದು ರಕ್ತಹೀನತೆಯ ಒಂದು ಸಿಂಪ್ಟಮ್ಸ್. ಇಲ್ಲಿ ಇರ್ತಕ್ಕಂಥ ವಿಚಾರ ಇಷ್ಟೇ. 1 ಹೃದಯದ ಬಡಿತ, 2ನೇದು ನಮ್ಮ ಉಸಿರಾಟ, 3ನೇದು ನಮ್ಮ ರಕ್ತ ಪರಿಚಲನೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಈ 2 ಮೂಲಕ ನಾವು ತಿಳ್ಕೊಬೇಕಾಗತ್ತೆ. ಹೃದಯ ಬಡಿತದಿಂದ ನಮಗೆ ನಮ್ಮ ದೇಹದ ವ್ಯತ್ಯಾಸಗಳನ್ನು ತಿಳಿಯುವುದಕ್ಕೆ ನಾವೇ ಅದನ್ನು ಕಂಡುಹಿಡ್ಕೋಬೇಕು. ಮೆಡಿಕಲ್ಲಲ್ಲೂ ಇದಕ್ಕೆ ಜಾಗ ಇಲ್ಲ.
ಸಾಧ್ಯ ಇಲ್ಲ. ನಾವೇ ರೂಪಿಸ್ಕೋಬೇಕು. ಊಟ ತಿನ್ನೋದು ನಾವು, ಉಸಿರಾಡೋದು ನಾವು. ಏನಮ್ಮ? ಹೌದು. ಇನ್ನೊಬ್ಬರ ಹತ್ರ ಏನು ಕೇಳ್ತೀರಾ? ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನನ್ನ ಮಗ ಯಾಕೋ ಹೇಳೋದು ಮಾತು ಕೇಳ್ತಾನೆ ನೋಡಿ ಅಂತ. ಸೊ ಇದಿಷ್ಟು ಪೂರ್ಣವಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಜ್ಞಾಪಕ ಶಕ್ತಿ ಕುಂಠಿತ. ಏನು ಮರ್ತೋಯ್ತು, ಇತ್ತೀಚೆಗೆ ನನಗೆ ಮರವು ಜಾಸ್ತಿ ಅಂತ ಎಷ್ಟೋ ಜನ ಹೇಳ್ತಾರೆ. ಮಕ್ಕಳಿಗೂ ಶಾಸ್ತ್ರ ಕೇಳ್ತಾರೆ. ನನ್ನ ಮಕ್ಕಳಿಗೆ ತುಂಬ ಜ್ಞಾಪಕ ಶಕ್ತಿ, ಟ್ಯೂಷನ್ಗೂ ಹಾಕಿದ್ದೀನಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದಿಸ್ತೀನಿ, ಆದರೂ ಎಕ್ಸಾಮಲ್ಲಿ ಮರ್ತು ಬಿಡ್ತದೆ, ಏನು ಮಾಡೋದು ಅಂತ ಹೇಳಿ ಶಾಸ್ತ್ರ ಕೇಳ್ತಾರೆ. ಶಾಸ್ತ್ರ ಹೇಳೋನು ಜ್ಞಾಪಕ ಶಕ್ತಿಗೂ ಸಂಬಂಧ ಏನು? ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡ್ತಾರೆ, ಹೋಮ ಮಾಡಿಸ್ತಾರೆ, ಕುಂಕುಮ ಹಚ್ತಾರೆ, ಡಾಲರ್ ಹಾಕಿಸ್ತಾರೆ, ಏನೇನು ಬೇಕೆಲ್ಲ ಮಾಡಿಸ್ತಾರೆ ಜ್ಞಾಪಕ ಶಕ್ತಿ ಸರಿ ಹೋಗೋಕ್ಕೆ. ಎಂತಹ ಹುಚ್ಚುತನ ಸ್ವಲ್ಪ ಯೋಚನೆ ಮಾಡಿ. ಹೌದು ಗುರುಗಳೇ. ಅಲ್ಲ, ಮಗು ಪರಿವರ್ತನೆ ಆಗದೆ ಡಾಲರ್ ಹಾಕ್ಸಿದ್ರೆ ಹೆಂಗ್ರಿ ಆಗತ್ತೆ? ದೇಹದಲ್ಲಿ ಅರಿತಿರ್ತಕ್ಕಂಥ ನರಮಂಡಲದಲ್ಲಿ ಇರ್ತಕ್ಕಂತಹ ವಿಚಾರ ಇದು. ನಮ್ಮ ದೇಹದ ನರಮಂಡಲ ಕ್ಲೀನ್ ಇರಬೇಕಂತಂದರೆ ಉಸಿರಾಟ ಕರೆಕ್ಟ್ ಇರಬೇಕು. ಹೌದು. ಉಸಿರಾಟ ಕರೆಕ್ಟ್ ಇಲ್ಲ. ಯಾಕಿಲ್ಲ ಅಂದರೆ ನಾವು ಕರೆಕ್ಟ್ ರೀತಿಯಲ್ಲಿ ಕಣ್ಣು ಮುಚ್ಚುವ ಅಭ್ಯಾಸ ನಮಗೆ ಗೊತ್ತಿಲ್ಲ. ನಿಮ್ಮ ಪ್ರತಿಯೊಂದು ನಮ್ಮ ದೇಹದ ಪೂರ್ಣವಾಗಿ ಪ್ರಕ್ರಿಯೆ ಇರೋದು ನಾವು ನಿದ್ದೆ ಎಷ್ಟು ಚೆನ್ನಾಗಿ ಸಮಯಕ್ಕೆ ನಿದ್ದೆ, ಯಾವ ನಿದ್ದೆಯ ಸಮಯ ಇದೆಯೋ ಆ ಸಮಯದ ನಿದ್ದೆ ಮಾಡಿದಾಗ ಮಾತ್ರ ನಿಮಗೆ ಜ್ಞಾನೋದಯ. ನಿಮಗೆ ಪುರ್ಸೊತ್ತಾದ ಮಲಗ್ತಿರಲ್ಲ, ನಿಮಗೆ ಪುರ್ಸೊತ್ತಾದ ಮಕ್ಕಳು ಮಲಗಿಸ್ತಿರಲ್ಲ, ಇದಕ್ಕೆ ಜ್ಞಾನೋದಯ ಆಗಲ್ಲ, ಅಜ್ಞಾನತ್ವ ಪ್ರಾಪ್ತಿ ಆಗತ್ತೆ. ಯಾವತ್ತಿಂದ ಇದನ್ನ ತಲತಲಾಂತರದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ ನಾವು. ದೊಡ್ಡವ್ರು ಹೇಳಿದ್ದೆಲ್ಲ ಸತ್ಯ ಅಂತಿರಲ್ಲ, ಅವ್ರನ್ನ ಕೇಳಬೇಕಿತ್ತು. ಎಲ್ಲ ಹಂಗೆ ಅಂತಾರಲ್ಲಮ್ಮ, ದೊಡ್ಡವ್ರು ಹೇಳ್ಕೊಟ್ರು ನಾವು ಮಾಡ್ತಾ ಇದ್ದೀವಿ. ದೊಡ್ಡವರು ದೀಪದ ಬೆಳಕಲ್ಲಿ ಮಲ್ಕೊತಿದ್ರು, ನೀವು ಲೈಟ್ ಹಾಕೊಂಡು ಮಲ್ಕೊತಾ ಇದ್ದೀರಾ, ಆದರೂ ಹೇಳ್ತೀರಾ ದೊಡ್ಡವರು ಅಂತ. ಹೌದು. ಅವ್ರ ಹತ್ರ ಲೈಟ್ ಇರಲಿಲ್ಲ. ಸಂಜೆ 7 ಗಂಟೆಗೆ ಎಲ್ಲ ಆಫು. ಈಗ 7 ಗಂಟೆಗೆ ಶುರು. ಹೌದು. 10 ಗಂಟೆ ರಾತ್ರಿ ಪರ್ಚೇಸಿಂಗ್ ಹೋಗೋ ಜನ ಇದ್ದಾರೆ, 12 ಗಂಟೆಗೆ ಮಾಡ್ಕೊಂಡು ತಿನ್ನೋ ಜನ ಇದ್ದಾರೆ. ಆಮೇಲೆ ನೀವು ಧರ್ಮ ಅಂತ ಹೆಂಗೆ ಬರ್ತಿಲ್ಲಿ? ಇಷ್ಟು ವಿಚಾರಗಳನ್ನು ಇಷ್ಟು ಸರಳವಾದ ರೀತಿಯಲ್ಲಿ ತಿಳ್ಕೋಬಹುದಾ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಮಗೆ ಯಾವಾಗ ಕಾಲಲ್ಲಿ ನೋವು, ಬೆನ್ನಲ್ಲಿ ನೋವು, ತಲೆಯಲ್ಲಿ ನೋವು ಅಂತ ಕಾಣಿಸ್ತಾ ಇದೆಯೋ ನಿಮ್ಮ ರಕ್ತಹೀನತೆಗೆ ಕಾರಣ ಆಗಿದೆ ಅಂತ. ಮಕ್ಕಳಾದ್ರೂ ಅಷ್ಟೇ, ಮಕ್ಕಳು ಕೇಳಿದ್ರೂ ಅಷ್ಟೇ, ನೀವು ಮಕ್ಕಳನ್ನ ಸಮಜಾಯಿಸಿ ಮಾಡ್ತಾ ಇದ್ದೀರಾ. ಸುಮ್ಮನೆ ಏನೂ ಆಗಲ್ಲ, ಜಾಸ್ತಿ ಓಡಾಡ್ಬಿಟ್ಟೆ ಅದಕ್ಕೆ ಹಂಗೆ ಆಗೈತೆ ಅಂತ ತಟಸ್ಥ ಮಾಡಿ ಮಲಗಿಸ್ಬಿಡ್ತೀರಾ. ನೀವು ಹಾಗೆ ಅನುಭವಿಸ್ತಾ ಇದ್ದೀರಾ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಗರ್ಭದಲ್ಲಿ ಹುಟ್ಟಬೇಕಾದ್ರೆ ಮಗು ಹೊರಗಡೆ ಬಂದ ತಕ್ಷಣ ಪ್ರಪಂಚಕ್ಕೆ ಕಾಲಿಟ್ಟ ತಕ್ಷಣ ಮಗುವಿನ ಹೊಕ್ಕಳು ಬಳ್ಳಿಯನ್ನು ಕಟ್ ಮಾಡ್ತಾರೆ. ಸೊ ತಾಯಿಯಿಂದ ಮಗುವನ್ನು ಬೇರ್ಪಡಿಸಾಯ್ತು. ಹೌದು. ಈಗ ಮಗು ಹೇಗೆ ಬೆಳೆಯುತ್ತೆ? ಅದಕ್ಕೇನಿದೆ ಶಿಕ್ಷಣ ಅಂದರೆ ಕಣ್ಬಿಟ್ಟು ನೋಡುತ್ತೆ, ಕಿವಿಲಿ ಕೇಳಿಸ್ಕೊಳ್ಳುತ್ತೆ. ಇದನ್ನು ನೋಡಿಕೊಂಡು ಪ್ರಪಂಚ ಇಷ್ಟೇ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಮಟ್ಟಕ್ಕೆ ಇರುವಂತಹ ಒಂದು ಅಹಂಕಾರವನ್ನು ಮಗು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಸ್ವಯಾರ್ಜಿತವಾಗಿ ಅಹಂಕಾರ ಹೇಗೆ ಅಂದರೆ ಮಗುವಿನಲ್ಲಿ ಬರುವುದಕ್ಕೆ ಇದೇ ಕಾರಣ. ಹುಟ್ಟಿದ ಮಗುವಿಗೆ ಒಕ್ಕಳು ಬಳ್ಳಿಯನ್ನು ಕತ್ತರಿಸಿದ ನಂತರ ಮಗುವಿಗೆ ಟ್ರೀಟ್ಮೆಂಟ್ ಯಾವುದು? ಏನು ಕೊಟ್ಟಿದ್ದೀರಾ, ಏನು ಕೊಡಿಸ್ತಾ ಇದ್ದೀರಾ? ಅದು ಮನೆಯಲ್ಲಿ ಏನು ಓಡಾಡ್ತಾರೆ, ಏನು ಚೀರಾಡ್ತಾರೆ, ಏನೇನು ಮಾಡ್ತಾರೆ ಎಲ್ಲ ನೋಡುತ್ತೆ, ಕಿವಿಲಿ ಕೇಳಿಸ್ಕೊಳ್ಳುತ್ತೆ. ಇದೇ ಪ್ರಪಂಚ ಅಂತ ಅರ್ಥ ಮಾಡ್ಕೊಂಡು ಮಗು ಬೆಳೀತಾ ಎಲ್ಲಿಗೆ ಹೋಗುತ್ತೆ ಅಂದರೆ ತಂದೆ ತಾಯಿಗೆ ಕತ್ತರಿ ಹಾಕತ್ತೆ, ನೀನು ಯಾರೋ ನಾನು ಯಾರೋ. ಮಗು ಬೆಳೀತಾ ಏನಾಗುತ್ತೆ? ಬಾಂಧವ್ಯವನ್ನು ದೂರ ಮಾಡ್ಕೊಳ್ಳುತ್ತೆ. ಕಾರಣ ಎರಡು ಮ್ಯಾಚಿಂಗ್ ಆಗಲ್ಲ, ಅದಕ್ಕೆ ನೀವೇ ಕಾರಣ. ಮಗು ಸ್ವತಂತ್ರವಾಗಿ ಚಟುವಟಿಕೆಯಿಂದ ಮಗು ಬದುಕಬೇಕು ಅನ್ನೋದಾದರೆ ನೀವೇನು ಮಾಡಿದಿರ ಮಗು ದಯವಿಟ್ಟು ಯೋಚನೆ ಮಾಡಿ. ಏನು ಮಾಡಿದಿರಾ ಯೋಚನೆ ಮಾಡಿ. ನಿಮ್ಮ ಮಗು ಅಂತ ಹೇಳ್ತೀರಾ, ಏನು ಮಾಡಿದಿರಾ ಯೋಚನೆ ಮಾಡಿ. ಸ್ವತಂತ್ರವಾಗಿ ಮಗು ಬದುಕಬೇಕಾ ಬೇಡವಾ? ಬದುಕಬೇಕು. ಅದಕ್ಕೆ ಅವಕಾಶ ಎಲ್ಲಿ ಕೊಟ್ಟಿದ್ದೀರಾ? ನೀವು ಹೋಗ್ಬಿಟ್ಟು ಜಾತಕ ಬರೆದು ಕೇಳಿಸ್ತೀರಾ, ಮಗು ಮುಂದೆ ಏನಾಗುತ್ತೆ ನೋಡಿ ಅಂತ. ಅವನಿಗೇನು ಗೊತ್ತಾಗುತ್ತೆ ಬರೆದು ಕಮಂಗಿಗೆ? ಅದು ನಿಮ್ಮ ಮಗು, ನಿಮಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ಶಾಸ್ತ್ರಾಡೋರು ಹೆಂಗೆ ಗೊತ್ತಾಗತ್ತೆ ಮಗು? ಈ ರೀತಿಯಾಗಿ ಅಧರ್ಮವಾಗಿರ್ತಕ್ಕಂಥ ವಿಚಾರಗಳೇನೆಂದರೆ ಆ ಮಗುವಿಗೆ ಹೆಸರು ಕೂಡ ಇಡ್ತೀವಿ, ಇನ್ನೊಂದು ಕರ್ಮದ ಸಂಕೇತ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಗುಗೆ ಹೆಸರು ಕೊಡ್ತೀರಾ, ಶಾಸ್ತ್ರ ಕೇಳ್ತೀರಾ. ಅಜ್ಞಾನಿಗಳ ಹತ್ರ ಹೋಗ್ತೀರಾ ಶಾಸ್ತ್ರ ಕೇಳೋಕ್ಕೆ. ಅಜ್ಞಾನಿಗಳ ಹತ್ರ ಹೋದರೆ ಅವ್ರು ಹೇಳೋದು ಅಂದೆ ಇಂಥದ್ದೊಂದು ಇಟ್ಬಿಡಿ ಅಂತ. ಇದು ಇನ್ನೊಂದು ಭಾಗ ಕರ್ಮವನ್ನು ಮಗು ತಲೆ ಮೇಲೆ ಹೇರಿದ್ದು.
ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಹುಬ್ಬಳ್ಳಿಯಿಂದ ಪದ್ಮ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಪದ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹೆಸರು ಪ್ರಭಾ ಅಂತ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ತಮ್ಮ ನಕ್ಷತ್ರವನ್ನ ತಿಳಿಸಬಹುದಾ? ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ, ಏನು ಮಾಡ್ತಿದ್ಯಮ್ಮ? ನಾನು ಮನೆಯಲ್ಲೇ ಇರೋದು. ಮದುವೆ ಆಯ್ತಾ? ಮದುವೆ ಆಗಿ 30 ವರ್ಷ ಆಯ್ತು. ಎಷ್ಟು? 30 ವರ್ಷ. ಓಕೆ. ಏನು ಕೇಳಬೇಕು ಅಂತ ಮಾಡ್ತೀಯ ಮಕ್ಕರೇ? ನನಗೀಗ 8 ವರ್ಷದಿಂದ ತುಂಬಾ ತಲೆನೋವು ಗುರುಗಳೇ. ಡಾಕ್ಟರ್ಗೆ ತೋರಿಸಿದ್ರು, ಅವ್ರಿಗೆ ಕೊಟ್ಟರು ಕಡಿಮೆ ಆಗೋದಿಲ್ಲ. 8 ವರ್ಷದಿಂದ? ಹೌದು. ಓಕೆ. ಮಾತ್ರೆ ತಗೊಂಡ್ರು ಕಮ್ಮಿ ಆಗಿಲ್ಲ? ಇಲ್ಲ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದಮ್ಮ? 30 ವರ್ಷ ಆಯ್ತು ಕಟ್ಟಿ. ಯಾರು ಕಟ್ಸಿದ್ದು? ನಮ್ಮ ಮನೆಯವರು. ಏನು ಮಾಡ್ತಾರೆ ನಿಮ್ಮ ಮನೆಯವರು? ಅವರು ಮೊದಲು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಓಕೆ. ನಿಮ್ಮ ಮನೆಯ ಹಿಂಭಾಗ ಪಶ್ಚಿಮ ಗೊತ್ತಾಗತ್ತಾ? ಅದು ಹಿಂಭಾಗ ಪೂರ್ವದಲ್ಲಿದೆ ಅಮ್ಮ. ಮುಂಭಾಗ ಪಶ್ಚಿಮ, ಹಾಂ. ಹಿಂಭಾಗ ಅಂತ, ಹಿಂಭಾಗ ಪೂರ್ವದಲ್ಲಿದೆ. ಹಿಂಭಾಗ ಪೂರ್ವ, ಮುಂಭಾಗ ಪಶ್ಚಿಮ. ಹೌದ್ರಿ. ಏನು ಓದಿದ್ಯಮ್ಮ ನೀನು? ನಂದು BA ಆಗಿದೆ. ಓಕೆ. ಈಗ ಪಶ್ಚಿಮದ ರಸ್ತೆ ಇದೆಯಾ? ಹೌದು, ಇದೆ. ಮನೆಗೆ ಮೆಟ್ಲು ಹಾಕಿದ್ದೀರಾ? ಮೆಟ್ಲು ಉತ್ತರದಲ್ಲಿದೆ. ಓಕೆ. ನಿಮ್ಮದು ಯಾವ ಊರು ಹೇಳಿದ್ದು? ಹುಬ್ಬಳ್ಳಿ. ಮನೆಯಲ್ಲಿ ಲೆಟ್ರಿನ್ ಫಿಟ್ ಇದೆಯಾ ನಿಮ್ಮದು? ಹ. ಮನೆಯಲ್ಲಿ ಲೆಟ್ರಿನ್ದು ಫಿಟ್ ಇದೆಯಾ ಅಂತ ಕೇಳಿದೆ. ಈಶಾನ್ಯ ದಿಕ್ಕಿನಲ್ಲಿದೆ ಗುರುಗಳೇ. ಜಾಯಿಂಟ್ಗಳು ಮನೆ. ಎಲ್ಲಿ? ಈಶಾನ್ಯ ದಿಕ್ಕು. ಓಕೆ. ಎಷ್ಟು ಆಳ ಇದೆ ಅದು? ಗೊತ್ತಿಲ್ಲ. ಅದು ಕಾಂಟ್ರಾಕ್ಟ್ ಬಿಟ್ಟು ಕಟ್ಸಿದ್ದು ಗುರುಗಳೇ. ಓಕೆ. ಈಗ ನೀವು ಯೋಚನೆ ಮಾಡಮ್ಮ, ಈಶಾನ್ಯದಲ್ಲಿ ಲೆಟ್ರಿನ್ ಗುಂಡಿ ಇದೆ ಅಂತ ಗೊತ್ತು ನಿಮಗೆ. ಹಾ. ನಿಮ್ಮ ತಲೆಗೂ ಆ ಗುಂಡಿಗೂ ಸಂಬಂಧ ಇದೆ ಅಂತ ತಿಳ್ಕೊಬೇಕಿತ್ತಲ್ಲ. ಅದು ಗೊತ್ತಾಗಿಲ್ಲ ಗುರುಗಳೇ. ಅದು ಈಗ ನಿಮ್ಮ ಪ್ರೋಗ್ರಾಮ್ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಈಗ ನಿಮ್ಮ ಯಜಮಾನರಿಗೆ ಮೊದಲು ಕೇಳಬೇಕು, ಈ ಕಿತ್ತೋಗಿರ್ತಕ್ಕಂಥ ಗುಂಡಿಯನ್ನು ರಿಪೇರಿ ಮಾಡು, ನಿನ್ನ ತಲೆನೋವು ಮಾಯ ಆಗತ್ತೆ. ಹುಚ್ಚು ಹಿಡಿಯೋ ಮನಸ್ಥಿತಿ ನಿನ್ನೊಬ್ಬಳೇ ಅಲ್ಲ, ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾರೋ ಎಲ್ಲರಿಗೂ ಹುಚ್ಚು, ಕೋಪ, ಆವೇಶ, ಮಾತ್ರೆಯನ್ನು ನುಂಗದೆ ಮಲಗಬಾರದು, ಆ ರೀತಿಯ ಒಂದು ಶಾಪದಲ್ಲಿ ಮನೆಯನ್ನು ಕಟ್ಟಿದ್ದೀರಾ. ನಮ್ಮ ಅರ್ಥ ಆಯ್ತಾ? ಆಯ್ತು ಗುರುಗಳೇ. ಕೋಪ ಎಷ್ಟು ಬರುತ್ತೆ ಮನೇಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೊದಲು ಸ್ಟಡಿ ಮಾಡು. ಕೋಪ ಇದೆ ಅಂತ್ಯಾ ಇಲ್ಲ ಅಂತ್ಯಾ? ಇದೆ ಗುರುಗಳೇ. ಬೇಜಾರು ಎಷ್ಟಿದೆ? ತುಂಬಾ ಇದೆ ಬೇಜಾರು. ಈ ಆರೋಗ್ಯದಿಂದ ತುಂಬಾ ಬೇಜಾರಾಗುತ್ತೆ. ಅದಕ್ಕೇನೆ ಮನೆ ಕಟ್ಟಬೇಕಾ ಅಂತ ಕೇಳ್ತೀನಿ. ಹೇಳಿ. ತಲೆ ಕೆಟ್ಟಿರುವ ತಲೆಯನ್ನು, ಅಂದರೆ ತಲೆ ಕೆಟ್ಟಿಲ್ಲ, ನಾವು ತಲೆ ಕೆಡಿಸ್ಕೊಂಡಿದ್ದೀವಿ ಮನೆ ಕಟ್ಟಿಬಿಟ್ಟು. ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಖುಷಿ ಆಯ್ತು ಗುರುಗಳೇ. ಹಾಂ. ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಲ್ಲ, ಸಮಯಕ್ಕೆ ಸರಿಯಾಗಿ ಊಟ ಮಾಡಲ್ಲ. ಯಾಕೆಂದರೆ ಯಾವಾಗಲೂ ಬೇಜಾರು, ಕೋಪದಲ್ಲೇ ಇರ್ತೀಯ ನೀನು. ಇದಕ್ಕೆ ಮೆಡಿಸಿನ್ ಎಲ್ಲಿ ವರ್ಕ್ ಆಗತ್ತೆ? ಇದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ತಾಯಿ. ಎಲ್ಲವೂ ಅನುಕೂಲ ಆಗುತ್ತೆ, ಮನೆಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಆಗಲೇ ಒಂದು ಮಗುವಿನ ಅಹಂಕಾರ ಅದರ ವಾತಾವರಣದಿಂದ ಬರುತ್ತೆ ಅಂತ ತಿಳಿಸ್ತಾ ಇದ್ರಿ. ಮನೆಯಲ್ಲಿ ಯಾವ ವಾತಾವರಣ ಇರುತ್ತೆ, ಮಗುವಿನ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತ ತಿಳಿಸ್ತಾ ಇದ್ರಿ. ಹಾಗಾದರೆ ಆ ವಾತಾವರಣನ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ಕೋಬೇಕು ಅಂತ? ಅಂದರೆ ಈ ಅಹಂ ಅಂತಕ್ಕಂತಹ ವಿಚಾರ ಇವತ್ತು ನೆನ್ನೆದಲ್ಲ. ಯಾರಿಗಿಲ್ಲ? ಎಲ್ಲರಿಗೂ ಅವರವರ ವೈಯಕ್ತಿಕವಾಗಿ ಅಹಂ ಇದ್ದೇ ಇರುತ್ತೆ. ಹೌದು. ಈಗ ಈ ಅಹಂ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ರಿಪೇರಿ ಮಾಡೋದು ಹೇಗೆ ಅಂತ ತಿಳ್ಕೊಳಕ್ಕಾಗಿದೆಯಾ ಇಲ್ಲಿವರೆಗೂ? ಇಲ್ಲ ಗುರುಗಳೇ, ಆಗಿಲ್ಲ. ಮನುಷ್ಯ ಅಂದಮೇಲೆ ಅಹಂಕಾರ ಇಲ್ಲದೆ ಇರೋಕ್ಕಾಗತ್ತಾ ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ. ಹೌದು. ಸೊ ಎಲ್ಲನೂ ಹಂಗೆ ಅಂದ್ಕೊಳ್ಳಿ. ಮನುಷ್ಯ ಅಂದಮೇಲೆ ಸಾವು ಬರಲ್ವಾ ಅಂದ್ಕೊಳ್ಳಿ, ಮನುಷ್ಯ ಅಂದಮೇಲೆ ತೊಂದರೆ ಬರಲ್ವಾ ಅಂದ್ಕೊಳ್ಳಿ. ಮತ್ತು ಇದನ್ನು ಅನ್ಕೋತೀರಾ, ಅದನ್ನ ಇನ್ನೊಂದು ಕೇಳಕ್ಕೆ ಹೋಗ್ತೀರಾ ಅಲ್ವಾ? ಅಹಂಕಾರ ಇರಬೇಕು ಅಂತ ನೀವೇ ಒಪ್ಕೊಂಡ ಮೇಲೆ ಬಂದ ದುಃಖನೂ ನೀವೇ ಅನುಭವಿಸಿ. ನನಗೆ ದುಃಖ ಬೇಡ, ಕಷ್ಟ ಬೇಡ ಅಂತ ಶಾಸ್ತ್ರ ಕೇಳ್ತೀರಾ? ಶಾಸ್ತ್ರದೊಳಗೆ ಇದೆಲ್ಲ ಗೊತ್ತಾಗತ್ತಾ? ಇಲ್ವಲ್ಲ.
ನಿಮ್ಮ ದುಃಖಕ್ಕೆ ನೀವೇ ಕಾರಣ ಅಂತ ಅವರು ಹೇಳಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ. ಹೌದು. ಓಕೆ, ಈಗ ಮಂಜುನಾಥ್ ಅಂತ ಹೇಳಿ ಸಾಗರದಿಂದ ಒಬ್ರು ಕಾಲರ್ ಇದ್ದಾರೆ. ಮಂಜುನಾಥ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿ ನಮಸ್ತೆ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಅವ್ರ ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ. ಹಾ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಗಳು ನಮಸ್ಕಾರ. ನಾರಾಯಣ, ಹೇಳಿಪ್ಪ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಎಷ್ಟು ವಯಸ್ಸು? ಅವಳಿಗೆ 22 ವರ್ಷ ಗುರುಜಿ. 22. ಹಾ, ಏನ್ ಮಾಡ್ತಿದ್ದಾಳೆ? ಅವಳು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಈಗ ಎಕ್ಸಾಮ್ ಬರೆದು ರಿಸಲ್ಟ್ ಆಗಿ ಬಂದಾಳ ಮನೆಗೆ. 1 ತಿಂಗಳಾಯ್ತು. ಹಾ, ಅವಳು ನೌಕರಿ ಬಗ್ಗೆ ಕೇಳಬೇಕಾಗಿತ್ತು. ನೌಕರಿ ಬೇಕು? ಹಾ, ಹೌದು. ಮದುವೆ ಬೇಡ? ಮದುವೆ ಇನ್ನೊಂದು 3 ವರ್ಷ ಬಿಟ್ಟು ಮಾಡ್ತೀನಿ ಅಂತಾಳೆ. 3 ವರ್ಷ ಆದ್ಮೇಲೆ ಆಯ್ತಾಳಂತ? ಹೌದು ಹೌದು ಹೌದು. ನೌಕರಿ ಯಾಕೆ? ಈಗ ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದೀವಿ ಗುರುಜಿ. ಹಂಗ ಹಾಕೊಂಡು ಅದನ್ನೆಲ್ಲ ತೀರ್ಸಾದ್ಮೇಲೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಮದುವೆ ಆಗ್ತೀವಿ ಅಂತ. ಅಲ್ಲ, ಅವಳ ಅಭಿಪ್ರಾಯನ ನಿಮ್ಮ ಅಭಿಪ್ರಾಯನಾ? ಇಲ್ಲ, ಅವಳ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಅಲ್ಲ ಗುರುಜಿ. ಓಕೆ, ಆರೋಗ್ಯ ಏನಾದರೂ ಪರವಾಗಿಲ್ಲ, ಮದುವೆ ನಿಧಾನಕ್ಕೆ ಮುಂದಕ್ಕೆ ಮಾಡ್ಕೊಳ್ಳೋಣ ಅಂತ ನಿಮ್ಮ ಅಭಿಪ್ರಾಯ. ಸರಿನಾ ಇದು? ತೊಂದರೆ ಇಲ್ಲ. ಹಾಂ, ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹೌದಾ? ಹ್ಮ್. ಓಕೆ. ಯಾಕೆ ಅಂದರೆ ಪ್ರತಿ ತಂದೆ ತಾಯಿಗಳು ಓದಿಸ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕು, ಸಾಲ ತೀರಿಸ್ಬಿಟ್ಟು ಮದುವೆ ಮಾಡ್ಕೋಬೇಕು. ಇದು ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸರ್ಟಿಫಿಕೇಟ್ ಮಕ್ಕಳಿಗೆ. ಆರೋಗ್ಯ ಏನು ತೊಂದರೆ ಇಲ್ಲ ಅಂತಾರೆ, ಅವಳು ನಿದ್ದೆಯಲ್ಲಿ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾಳೆ ಅಂತ ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ಇವ್ರದೇ ಮಗಳು, ಇವ್ರಿಗೆ ಕೆಲಸ ಬೇಕು. ಅವಳಿಗೆ ಏನಾರು ಆಗಿರಲಿ, ಅವಳು ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಫಸ್ಟ್ ಕೇಳಿದ್ರೆ ಇವ್ರಿಗೆ ನಾಚಿಕೆ ಆಗತ್ತೆ. ನನ್ನ ಮಗಳ ವಿಚಾರ ನನಗೆ ಗೊತ್ತಿಲ್ವಾ? ನಿಜಕ್ಕೂ ಗೊತ್ತಿಲ್ಲ. ತಂದೆ ತಾಯಿಗಳು ಅನ್ನೋದುಗಳಕ್ಕೆ ಲಾಯಕ್ಕೆ ಅಲ್ಲ. ಓದಿಸ್ಬಿಟ್ಟು ಕೆಲಸಕ್ಕೆ ಕಳಿಸ್ಬೇಕು, ಮದುವೆ ಮಾಡಿಬಿಡ್ಬೇಕಂತೆ. ದೇಹ ಏನಾರು ಹಾಳಾಗಿರಲಿ, ಎಷ್ಟು ಮಟ್ಟಕ್ಕೆ ಬದುವಂತ ಜೀವನದಲ್ಲಿ ತಂದೆ ತಾಯಿಗಳಾಗಿರ್ತೀರ ಸ್ವಲ್ಪ ಯೋಚನೆ ಮಾಡಿ ನೀವುಗಳು. ಹಾಂ, ಅವಳ ದೇಹದಲ್ಲಿ ಎಷ್ಟು ನೋವಿದೆ, ನಿದ್ದೆಯಲ್ಲಿ ಎಷ್ಟು ಹಿಂಸೆ ಪಡ್ತಾ ಇದ್ದಾಳೆ. ದಯವಿಟ್ಟು ನಿಮ್ಮ ಮಗಳು ಕೂರಿಸ್ಕೊಂಡು ಒಂಚೂರು ಕೇಳಿ. ಇಲ್ಲವಾ, ನಿಮ್ಮ ಮಗಳು ಮಲಗಿದ್ದಾಗ ಒಂಚೂರು ಮಧ್ಯರಾತ್ರಿ 11 ಗಂಟೆ 12 ಗಂಟೆ ಎದ್ದೋಗಿ ಒಂದು ಸ್ವಲ್ಪ 10 ನಿಮಿಷ ನಿಂತ್ಕೊಳ್ಳಿ. ಅವಳು ಎಷ್ಟು ಪರಿತಪಿಸಿರ್ತಾಳೆ ಉಸಿರಾಡೋದ್ರಲ್ಲಿ, ಎಷ್ಟು ಹಿಂಸೆ ಪಡ್ತಾಳೆ. ಸ್ವಲ್ಪ ದಯವಿಟ್ಟು ನೋಡಿ ಸ್ವಾಮಿ. ತಂದೆ ಅನ್ನಿಸ್ಕೊಳ್ಳೋ ಋಣ ತೀರಿಸ್ಬೇಕು ಅಂದರೆ ಮಕ್ಕಳ ಆರೋಗ್ಯವನ್ನು ಗಮನಿಸಿ. ಮಕ್ಕಳಿಗೆ ಕೆಲಸ ಕಟ್ಸೋಕ್ಕಲ್ಲ ನೀವು ಓದಿಸಿದ್ದು, ಕೆಲಸಕ್ಕೆ ಕಳಿಸಿ ಸಾಲ ತೀರ್ಸೋಕ್ಕಲ್ಲ ಮಕ್ಕಳು ಪಡ್ಕೊಂಡಿದ್ದು. ಏನು ಕರ್ಮಾರಿ ಇದೆ? ಹೆಣ್ಣು ಸಂಪಾದನೆ ಮಾಡಿದ್ರೆ ಸಾಲ ತೀರಿಸೋದು, ಮನೆ ಸಂಸಾರ ನಡೆಸೋದಿದೆಯಲ್ಲ, ದೊಡ್ಡ ಶಾಪಗ್ರಸ್ತ ಮನೆ ಆಗತ್ತೆ. ಎಲ್ಲಿದೆ ಇದು ಧರ್ಮದಲ್ಲಿ? ಮಕ್ಕಳ ಕೈಲಿ ದುಡಿಸಿ ಮನೆಯನ್ನು ಸಾಕೋದು ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದು? ಯಾರು ಹೇಳಲ್ಲ ಇದನ್ನು. ಹೆಣ್ಣು ದುಡಿಯೋದಕ್ಕಲ್ಲ ಹುಟ್ಟಿರೋದು, ಇದರ ಶಾಪ ತಟ್ಟತ್ತೆ. ಫಸ್ಟು ತಿಳ್ಕೊಳ್ಳಿ. ನೀವು ನಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಹೆಣ್ಣು ಮಕ್ಕಳನ್ನು ಹೆಣ್ಣಾಗಿ ಕಾಣಿ, ಹೆಣ್ಣು ರೀತಿಯಲ್ಲಿ ಬೆಳೆಸಿ, ಅವ್ರನ್ನ ಗಂಡಸರಂತೆ ದುಡಿಯೋಕ್ಕೆ ಕಳಿಸ್ಬೇಡಿ. ಅದು ಮನೆಗೊಂದು ದೊಡ್ಡ ಶಾಪ. ಇದನ್ನು ದಯವಿಟ್ಟು ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ಮಗಳ ಉಸಿರಾಟದಲ್ಲಿ ದಯವಿಟ್ಟು ಇದನ್ನು ಕಂಡುಹಿಡಿಬೇಕು ನೀವು. ಇನ್ನೊಮ್ಮೆ ಬೇಕಾದ್ರೆ ಕರೆ ಮಾಡಿ, ಅವಳು ಉಸಿರಾಟದಲ್ಲಿ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾಳೆ ಅಂತ. ಮಕ್ಕಳಾದವರು ಆರೋಗ್ಯವಾಗಿರ್ಬೇಕಾ ಬೇಡವಾ ಯಜಮಾನ್ರೆ? ಕೇಳಿ ನೋಡಿ ನಿಮ್ಮ ಮಗಳಿಗೆ. ಉಸಿರಾಡ್ದ ರಾತ್ರಿ ಹೊತ್ತು ಉಸಿರು ಬಾಯಲ್ಲಿ ಉಸಿರಾಡ್ತಾಳೆ, ಕೇಳಿ ನೋಡಿ ಸ್ವಲ್ಪ. ಕಾಲಲ್ಲಿ ಎಷ್ಟು ಸಮಸ್ಯೆ, ಕಾಲಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅವಳು. ಬೆನ್ನಿನ ಭಾಗದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತೀರಾ, ಓಡಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ಅರ್ಥ. ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮಾಡುವುದೇ ತಂದೆ ತಾಯಿಗಳ ಮೂಲ ಧರ್ಮ. ಅನಾರೋಗ್ಯ ಮಕ್ಕಳನ್ನು ಪಡೆದರೆ, ಅನಾರೋಗ್ಯವಾಗಿ ಮಕ್ಕಳನ್ನ ಮದುವೆ ಮಾಡಿದ್ರೆ ನಿಮಗೆ ಜೀವನ ಪರ್ಯಂತ ಶಿಕ್ಷೆ ಆಗತ್ತೆ, ತಪ್ಪಾಗತ್ತೆ. ಮಕ್ಕಳನ್ನು ತಿಳಿರಿ, ಮಕ್ಕಳನ್ನು ತಿಳಿದು ಮುಂದಕ್ಕೆ ಕಳಿಸಿ. ಇದು ನಿಮ್ಮ ಕರ್ತವ್ಯ ಆಗಿರಲಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಬೆಂಗಳೂರಿನಿಂದ ವಿಷಕಂಠೇಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ವಿಷಕಂಠೇಗೌಡ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್. ಸರಿ, ತಮ್ಮ ನಕ್ಷತ್ರ ಮತ್ತೆ ಲಗ್ನವನ್ನ ತಿಳಿಸಬಹುದಾ? ರೋಹಿಣಿ ನಕ್ಷತ್ರ, ಲಗ್ನ ಬಂದು ಕನ್ಯಾ ಲಗ್ನ, ಚೌತಿ ತಿಥಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ ಸರ್, ಗುರುಗಳು ಹರಿ ಓಂ. ನಾರಾಯಣ, ಹೇಳಿಪ್ಪ. ಸ್ವಲ್ಪ ಆರೋಗ್ಯದ ಬಗ್ಗೆ ಬಾರಿ ತುಂಬಾ ತೊಂದರೆ ಆಗ್ತಾ ಇದೆ. ಯಾರಿಗೆ ಆರೋಗ್ಯ? ನನ್ಗೆ. ರೋಹಿಣಿ ನಕ್ಷತ್ರ ಯಾರ್ದು? ನಂದೇ. ಎಷ್ಟು ವಯಸ್ಸು ತಮಗೆ? 45. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 14 ವರ್ಷ ಆಯ್ತು. ನಿಮ್ಮ ಮನೆ ಎಷ್ಟು ವರ್ಷದ್ದು?
ಮನೆ 3 ವರ್ಷ ಆಯ್ತು. ಕಟ್ಸಿದ್ದ? ಇಲ್ಲ, ಹಾಂ, ಬಾಡಿಗೆ ಇದ್ದೀವಿ. ಬಾಡಿಗೆ ಮನೆ. ಓಕೆ, ನಿಮ್ಮ ತಂದೆಯಲ್ಲಿ ತಂದೆ ಇಲ್ಲ. ಎಷ್ಟು ವರ್ಷ ಆಯಿತು? 2020 6 ವರ್ಷ ಆಯ್ತು. ಏನು ಮಾಡ್ತಿದ್ರಪ್ಪ? ಅವ್ರು ಏನಿಲ್ಲ, ವಯಸ್ಸಾಗಿತ್ತು, ಮನೇಲಿದ್ದು. ಅಲ್ಲಪ್ಪ, ಕೆಲಸನೇ ಏನು ಮಾಡಲಿಲ್ವಾ? ವಯಸ್ಸಾಗಿತ್ತು, ಮನೇಲಿದ್ದು ತಿಳ್ಕೊಂಡು. ಲೋ ಅಣ್ಣಪ್ಪ, ನಾನು ಕೇಳ್ತಿರೋದು ನಿಮ್ಮಪ್ಪ ವೃತ್ತಿ ಏನು ಮಾಡ್ತಿದ್ರು ಅಂತ. ವ್ಯವಸಾಯ ಮಾಡ್ತಿದ್ರು. ಅದನ್ನು ಹೇಳೋಕ್ಕೆ ಎಷ್ಟು ಹಣ ಮಾಡ್ತೀಯ ನೀನು? ಹಾಂ, ಈಗಲೂ ಜಮೀನು ಇದೆಯಾ? ಇದೆ ಗುರುಗಳೇ. ಯಾರು ಮಾಡ್ತಾ ಇರೋದು? ಯಾರು ಇಲ್ಲ, ನಾವು 5 ಜನ ಅಣ್ಣ ತಮ್ಮಂದಿರು, 2 ತೀರ್ಕೊಂಡಿದ್ದಾರೆ. ನಾವು ಇಲ್ಲಿ ಹೊರಗಡೆ ಬೆಂಗಳೂರಲ್ಲಿ ಇದ್ದೀವಿ, ಎಲ್ಲ ಹೊರಗಡೆ. ಜಮೀನಲ್ಲಿ ಯಾರನ್ನು ಹಾಕಿರೋದು? ಜಮೀನಲ್ಲಿ ನಮ್ಮ ತಂದೆ, ಮತ್ತೆ ನಮ್ಮ ತಾಯಿ, ನಮ್ಮ ಅಣ್ಣ, ನನ್ನ ತಮ್ಮ. ಕೋರ್ಟಲ್ಲಿ ಯಾವ ಕೇಸ್ ಇದೆ? ಡೈವರ್ಸ್ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಯಾವುದಿದೆ? ಡೈವರ್ಸ್ ಕೇಸ್. ಹಾಂ, ಈಗ ಇದು ಜೀವನ. ಎಲ್ಲ ಸತ್ತೋರ್ನೆಲ್ಲ ತಗೊಂಡೋಗಿ ಹಾಕ್ಬಿಟ್ರು, ಸಮಾಧಿ ಮಾಡಿಬಿಟ್ರು ಜಮೀನಲ್ಲಿ. ಇವ್ರ ಸಮಾಧಿ ಕ್ಲೋಸ್. ಎಲ್ಲ ಇವ್ರ ಫ್ಯಾಮಿಲಿ ಎಲ್ಲ ಪೂರ್ತಿ ಹಿಂಗೇನೆ. ಕಿಡ್ನಿ, ಹಾರ್ಟು, ಲಿವರು, ಬೆನ್ನು, ಸೊಂಟ, ತಲೆ ಯಾವ್ಯಾವ್ದು ಕಳ್ಕೊಳತ್ತೋ ಗೊತ್ತಿಲ್ಲ. ಇದನ್ನು ಏನು ಅಂತ ಹೇಳ್ಬೇಕು? ಇವರಿಗೆ ಒಂದು ನರ್ಸಿಂಗ್ ಹೋಮ್ ಬೇಕು, ಮನೆ ಪಕ್ಕದಲ್ಲೇ ಒಂದು ಆಂಬ್ಯುಲೆನ್ಸ್ ಇಟ್ಕೋಬೇಕು. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಎರಡನೇದು ಒಡೆದಾಟ ಬಡದಾಟ ಆದಾಗ ಸ್ಟೇಷನ್ ಕೋರ್ಟ್ಗೆ ಹೋಗ್ಬೇಕು. ಇದು ಇವ್ರ ಜೀವನದ ಇತಿಹಾಸ. ಇವ್ರು ಇದನ್ನು ತಿಳ್ಕೊಳ್ಳದೆ ಒಬ್ಬ ಮನುಷ್ಯ ಅಂತ ನಾನು ಬದುಕಿದ್ದೀನಿ ಅಂತ ಏನು ಕೇಳೋದು ಅಂತ ಶಾಸ್ತ್ರ ಕೇಳಕ್ಕೆ ಇವಾಗ ನಮಗೆ ಕರೆ ಮಾಡಿದ್ರು. ನಾನು ಏನು ಮಾಡಲಿ ಅಂತ, ನಾನು ಏನು ಕರ್ಮ ಮಾಡಿದ್ದೀನಿ, ನಮ್ಮ ವಂಶದವ್ರು ಏನು ಮಾಡೋರೆ ಅಂತ ಕೇಳಬೇಕು. ನಿಜವಾದ ಪ್ರಶ್ನೆ. ನಮ್ಮ ವಂಶಸ್ಥರು ಮಾಡಿರುವ ಕರ್ಮವಾದರೂ ಯಾವುದು, ಅಧರ್ಮವಾದರೂ ಯಾವುದು, ಘೋರವಾಗಿರುವ ನರಕ ಆದರೂ ಯಾವುದು, ಈ ನರಕದಲ್ಲಿ ನಾನು ಯಾಕೆ ಜನ್ಮವನ್ನು ತಾಳದೆ, ಇದನ್ನು ನೀವು ಪ್ರಶ್ನೆ ಕೇಳಬೇಕು. ಹುಷಾರಿಲ್ಲ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಇದಕ್ಕೆ ಭಾರತ ದೇಶದಲ್ಲಿ ಇನ್ನೂ ಯಾವುದೂ ಹಾಸ್ಪಿಟ್ಲ್ ಕಟ್ಟಿಲ್ಲ, ಡಾಕ್ಟ್ರ್ ಇನ್ನೂ ಹುಟ್ಟಿಲ್ಲ. ನಿಮ್ಮ ಪರಿಹಾರಕ್ಕೆ ಯಾವುದೇ ದೇವರು ಇನ್ನೂ ಬಂದಿಲ್ಲ ಭೂಮಿಗೆ. ನೀವು ಅನುಭವಿಸೇ ತೀರಬೇಕು, ನರಕವನ್ನು ಅನುಭವಿಸೇ ತೀರಬೇಕು. ಯಾರು ಭೂಮಿಯಲ್ಲಿ ಭಗವಂತ ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ನಾರಾಯಣ ಅಂತ ನಾವು ನಾರಾಯಣನ ಹೆಸರು ಹೇಳ್ತೀವಿ. ಮೊದಲನೇ ಅಕ್ಷರ ನಾ ಯಾಕೆ ಬಂತು ಅದು ಅಂದರೆ, ನೆಲದಲ್ಲಿ ಭಗವಂತ ಪೂರ್ಣವಾಗಿ ವಾಸ ಮಾಡ್ತಾ ಇದ್ದಾನೆ. ಮೊದಲನೇ ಅಕ್ಷರ ನಾ. ಆ ನಾ ಅಕ್ಷರದಲ್ಲಿ ನೆಲದಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದಾನೆ ಅಂದರೆ, ಆ ನೆಲದಲ್ಲಿ ನಾವು ವ್ಯವಸಾಯ ಭೂಮಿಯನ್ನು ಸ್ಮಶಾನವನ್ನಾಗಿ ಮಾಡಿಕೊಳ್ತಕ್ಕಂತಹ ಒಂದು ಕರ್ಮದ ಫಲದಿಂದ ಇವತ್ತು ಪಾಪ ಬಿಡದಿ ಗಲಾಟೆ ನಡೀತಾ ಇದೆ. ಇದೇ ರೀ ಕತೆ. ಬಿಡದಿಲಿ ಯಾಕೆ ನಡೀತಾ ಇದೆ ಹೇಳಿ? ಇದಕ್ಕೆ ಅಂತ ಗೊತ್ತಿಲ್ಲ. ಸ್ಮಶಾನಕ್ಕೆ ಜಾಗ ಇಲ್ಲ, ಊರಿಗೊಂದು ಸ್ಮಶಾನ ಇಲ್ಲ. ಆದರೆ ನಾವು ಮುಂದುವರಿಸ್ತೀವಿ, ವಿಸ್ತಾರ ಮಾಡ್ತೀವಿ, ಭಾರಿ ಉದ್ಧಾರ ಮಾಡ್ತೀವಿ ಅಂತ ಹೊರಟತಕ್ಕಂತಹ ನಮ್ಮ ಒಂದು ಸ್ಥಿತಿಯಾಗಿದೆ. ಸತ್ತ ವ್ಯಕ್ತಿಗೆ ಶವ ಸಂಸ್ಕಾರ ಮಾಡುವುದಕ್ಕೆ ಜಾಗವಿಲ್ಲದ ಜಾಗ. ಯಾವ ಊರು ಗ್ರಾಮ ಅಭಿವೃದ್ಧಿ ಅಂತಿರೋ ಅದು ಸ್ಮಶಾನವಾಗತ್ತೆ. ಅಭಿವೃದ್ಧಿ ಆಗಲ್ಲ, ಸ್ಮಶಾನವಾಗತ್ತೆ. ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಯಾವ ಊರಲ್ಲಿ ನೋಡಿ ಸ್ಮಶಾನ ಕರೆಕ್ಟಾಗಿದೆಯಾ? ಇದೆಯಾ? ಹೋಗ್ಲಿ ನೋಡ್ಕೊಳ್ಳಿ. ರೈತ ಕಷ್ಟಪಡ್ತಾ ಇದ್ದಾನೆ, ಬೀದಿಗೆ ಬರ್ತಾ ಇದ್ದಾನೆ, ಹಸಿರು ಟವಲ್ ಹಾಕೊಂಡು ಸ್ಟ್ರೈಕ್ ಮಾಡ್ತಾನೆ ಅಂದರೆ ಎಲ್ಲ ಸಮಾಧಿಗಳನ್ನು ಭೂಮಿಗಳಲ್ಲಿ ಮಾಡುತ್ತಿರುವ ಕಾರಣ ರೈತರ ಸಾಲ ಜೀವನ ಪರ್ಯಂತ ತೀರ್ಸೋಕ್ಕಾಗಲ್ಲ. ಗೌರ್ಮೆಂಟ್ ಅವರಲ್ಲ, ಅವರೇ ತೀರ್ಸೋಕ್ಕಾಗಲ್ಲ. ಅಂದ ಮೇಲೆ ನಮ್ಮ ಬದುಕಿನ ಮೌಲ್ಯಗಳು ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಲೆಕ್ಕ ಹಾಕ್ಕೊಳ್ಳಿ. ಊರಿಗೊಂದು ಸ್ಮಶಾನ ಬೇಕು ಅಂತ ನಮ್ಮ ಜನಕ್ಕೆ ಅರಿವು ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು 10 ಕೋಟಿ ಕೊಡಲಿ, 1 ಎಕರೆ ತೊಗೊಂಡು 10 ಕೋಟಿ ಕೊಡಲಿ, ಆದರೆ ನಿಮ್ಮ ಸಮಸ್ಯೆಯಿಂದ ನೀವು ಹೊರಗೆ ಬರೋಕ್ಕಾಗಲ್ಲ. ಇದನ್ನು ನಿಮ್ಮ ವೈಯಕ್ತಿಕ ಏನಾರು ಮಾಡಿ, ನಾನು ಅದಕ್ಕೆ ಬರ್ತಾ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ಮಶಾನ ಇಲ್ಲ ಅಂತ ಹೇಳಿ ಸತ್ತವರನ್ನು ತಮ್ಮ ಭೂಮಿಗಳಲ್ಲಿ ಯಾರು ಸಂಸ್ಕಾರಗಳನ್ನು ಮಾಡ್ತಾರೋ ಗಂಡ ಹೆಂಡತಿ ದೂರ ಆಗ್ತಾರೆ, ಗಂಡ ಹೆಂಡತಿ ವಿಚ್ಛೇದನಕ್ಕೆ ಹೋಗ್ತಾರೆ, ಕೋರ್ಟು ಸ್ಟೇಷನ್ಗೆ ಅಲಿತಾರೆ, ಜೀವನ ಪರ್ಯಂತ ಮೂಳೆಗೆ ಸಂಬಂಧಪಟ್ಟ ಪೂರ್ಣವಾಗಿರ್ತಕ್ಕ ಅನಾರೋಗ್ಯದಲ್ಲಿ ಪ್ರಾಪ್ತಿಯಾಗ್ತಾರೆ. ಒಬ್ಬರಲ್ಲ, ಇಡೀ ಕುಟುಂಬ ಸಮೇತ. ಒಬ್ರಿಗಂತ ಅಲ್ಲ, ಇಡೀ ವಂಶ ಪಾರಂಪರ್ಯ ಅಂತ ಮನೆಯಲ್ಲಿ ನೀವು ಹಾಸ್ಪಿಟ್ಲನ್ನ ಕಟ್ಕೊಂಡಂಗೆ ಮನೆ ಕಟ್ಕೋತೀರಾ? ಇದು ಜೀವನನ ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಶಾಸ್ತ್ರ ಕೇಳ್ತೀರಾ? ದೇವ್ರ ಹತ್ರ ಹೋಗಿ ಅಳ್ತೀರಾ? ಪೂಜೆ ಮಾಡಿಸ್ತೀರಾ? ಏನಾಗಿದೆ? ಎಲ್ಲಿ ಸಿಗುತ್ತೆ ನಿಮಗೆ ದಾರಿ?
ದರಿದ್ರದ ಒಂದು ದಾರಿಯನ್ನು ನಾವು ಹಿಡ್ಕೊಂಬಿಟ್ಟಿದ್ದೀವಿ. ಹಣಕ್ಕೆ ದರಿದ್ರ ಮಾತ್ರ ಅಲ್ಲ, ಮನಸ್ಸಿಗೆ ದರಿದ್ರ, ದೇಹದ ಆರೋಗ್ಯಕ್ಕೆ ದರಿದ್ರ, ಹಣಕಾಸಿಗೆ ದರಿದ್ರ. ಇವತ್ತೆಲ್ಲ ಮಧ್ಯದಿಂದನೂ ಬಂದಿದೆ, ಮುಂದಕ್ಕೂ ಇರುತ್ತೆ ಬಿಡಿ. ಅದನ್ನು ನಿವಾರಣೆ ಮಾಡ್ಕೊಳಕ್ಕಾಗಲ್ಲ. ಮಾಡಿಟ್ಕೊಂಡ್ರು ನೀವು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ತಗೊಂಡು ನರ್ಸಿಂಗ್ ಹೋಮ್ಗೆ ಕಟ್ಟಬೇಕು. ಹಣ ಇದ್ದರೂ ನಿಮ್ಮ ಉಪಯೋಗಕ್ಕೆ ಬರಲ್ಲ. ಕಾರಣ ಇದೇ ದರಿದ್ರ. ಯಾವುದೇ ಕಾರಣಕ್ಕೂ ಅಣ್ಣ ನಿನ್ಗೆ ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತು. ಮೊದಲು ಈ ಕೆಲಸ ನಿಲ್ಲಿಸು. ಭೂಮಿಯಲ್ಲಿ ಹಾಕಿರುವಂತಹ ಶವಸಂಸ್ಕಾರ ಮಾಡಿರ್ತಕ್ಕಂಥದ್ದು ಇನ್ನು ಮುಂದೆ ಮಾಡಬಾರದು. ನೀನೇ ಪ್ರಪಂಚಕ್ಕೊಂದು ಮಾದರಿಯಾಗು. ಯಾವ ಕಾರಣಕ್ಕೂ ಯಾರೇ ಆಗಲಿ ಒಂದು ವ್ಯಾನ್ ಮಾಡ್ಕೊಳ್ಳಿ, ಒಂದು ಕಾರ್ ಏನೋ ಮಾಡ್ಕೊಳ್ಳಿ. ನೀರೆಲ್ಲಿದೆ ನಿಮಗೆ? ಸ್ಮಶಾನ ಇಲ್ಲ ತಾನೇ? ನೀರೆಲ್ಲಿದೆ ಅಲ್ಲಿ ಹೋಗಿ ಅದನ್ನು ಏನು ಮಾಡಬೇಕು ಮಾಡಿ ಶವಸಂಸ್ಕಾರಗಳನ್ನು ಮಾಡಿ ಮನೆಗೆ ಬನ್ನಿರಿ, ಉದ್ಧಾರ ಆಗ್ತೀರಾ. ನಮ್ಮ ಮಾತುಗಳು ಕೇಳೋದು ಸ್ವಾಮಿ ಯಾರಿಗೆ. ಈಗ ಹೇಳ್ದಾರಣ್ಣ, ಇದು ಸತ್ಯ. ಮನೇಲೇ ಯಾರು ಒಪ್ಪಲ್ಲ. ಅಣ್ಣ ಒಬ್ಬರು ತಮ್ಮ ಒಪ್ಪಲ್ಲ, ತಮ್ಮ ಒಬ್ಬರು ಅಪ್ಪ ಆಗಲ್ಲ. ನಮ್ಮ ಅಪ್ಪನ ಆಸ್ತಿ ಹಾಕುವಲ್ಲೇ. ಆಮೇಲೆ ಇನ್ನೊಬ್ರು ಸಾಯಕ್ಕೆ ಮುಂಚೆ ನಮ್ಮ ಅಪ್ಪ ಹೇಳಿದ್ದು ಹಾಕುವಲ್ಲೇ. ಇದು ರೀ ನಮ್ಮ ದೇಶದ ದುರ್ಗತಿ. ಇಡೀ ನಮ್ಮ ಭಾರತ ದೇಶದ ದುರ್ಗತಿ ಯಾವುದು ಅಂದರೆ ಸ್ಮಶಾನದಲ್ಲೇ ಸಂಸ್ಕಾರ ಆಗಬೇಕು. ಯಾರೂ ಮಾಡ್ತಾ ಇಲ್ಲ. ಮನೆಯನ್ನೇ ಸ್ಮಶಾನವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ? ಸ್ಮಶಾನವಿಲ್ಲದ ಗ್ರಾಮ ಮನೆಯೇ ಮಟ್ಟಕ್ಕಾಗಿದೆ. ಯಾಕೆ ಅಂದರೆ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಯಾರು ನೋಡಿ ಮನೆಯಲ್ಲಿ ದುಃಖ, ನೋವು, ದುರಂತಗಳೇ ಅನುಭವಿಸ್ತಾ ಇದ್ದೀರಾ. ಈಗ ಯೋಚನೆ ಮಾಡಿ, ಮನೆಯಾಗಿದೆಯಾ? ಅದು ಮನೆ ಅಂತ ಹೆಸರು ಹೇಳ್ಬೋದಾ? ಇದಕ್ಕೆ ಸಾಲ ಮಾಡಿ ಮನೆ ಕಟ್ಟಬೇಕಾ? ಸಾಲ ಮಾಡಿ ಕಟ್ಟಿದ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕಾ? ಯಾರು ದಡ್ರು, ಯಾರು ಬುದ್ಧಿವಂತರು? ಪ್ರತಿಯೊಬ್ಬರು ಯೋಚನೆ ಮಾಡಿ. ಮಂತ್ರ ಹೇಳಿ ಪೂಜೆ ಮಾಡಿ ಮನುಷ್ಯನ ಸರಿ ಮಾಡ್ಕೊಳ್ಳೋಕ್ಕಾಗಿದೆಯಾ? ಸಾಧ್ಯನೇ ಇಲ್ಲ. ಮತ್ತು ತಪ್ಪು ಯಾವುದು? ನೀವು ಏನು ನಡ್ಕೊಂಡು ಹೋಗ್ತಾ ಇದ್ರೋ ಅದೇ ತಪ್ಪು. ಆ ತಪ್ಪನ್ನು ರಿಪೇರಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ದರಿದ್ರ ಲಕ್ಷಣ ಹೋಗುತ್ತೆ. ಇನ್ನು ಮೇಲೆ ಅಣ್ಣ ನೀನು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಇಲ್ಲ ಅಂದರೆ ಕೇಳಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಪರಿಹಾರ ಯಾವ ಕಾರಣಕ್ಕೂ ಇಲ್ಲ. ಮಾಡಿರುವ ತಪ್ಪನ್ನು ಸರಿಪಡಿಸುವುದೇ ಪರಿಹಾರವೇ ಹೊರತು ಯಾರೋ ಜ್ಯೋತಿಷಿ ಹೇಳಿದಂತಹ ಪರಿಹಾರ ಇದು ಮನೆ ಹಾಳಾಗತ್ತೆ. ಪರಿಹಾರ ಅಂತ ಯಾವನು ಹೇಳ್ತಾನೆ ಅವನು ಮನೆ ಹಾಳು ಮಾಡ್ತಾನೆ ಅಂತ ನೀವೇ ತಿಳ್ಕೊಂಬಿಡಿ. ಅವನು ಹೇಳೋದು ಬೇಡ, ಹೇಳೋನು ಇದು ಮಾಡಿ ಅದು ಮಾಡಿ ಅಂತಾನಲ್ಲ. ಅಲ್ಲ, ತಪ್ಪನ್ನು ಅರಿವು ಮೂಡಿಸುವನೇ ನಿಜವಾದ ಗುರು. ಮುಂದೆ ಇದು ಮಾಡಿ ಅಂತ ಹೇಳ್ತಾನಲ್ಲ ಅವನು ಮಾರ್ಕೆಟಿಂಗ್ ಗುರು. ಇದು ನೀವೇ ಡಿಸೈಡ್ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಈ ಒಬ್ಬ ಕಾಲರ್ ಹೇಳಿರೋ ರೀತಿ ಕೇವಲ ನಮ್ಮ ಜಾಗದಲ್ಲಿ ಮಾಡ್ಕೊಳ್ತಿದ್ರು, ತಮ್ಮ ಗದ್ದೆ ತೋಟಗಳಲ್ಲಿ ಈ ರೀತಿಯಾಗಿ ದೇಹಗಳನ್ನು ಹೂಳ್ತಿದ್ರು. ಓಕೆ, ಈಗ ನಾವು ಕೆಲವೊಂದು ಕಡೆ ಏನು ನೋಡಿರ್ತೀವಿ ಅಂತಂದರೆ ಮೇನ್ ರೋಡ್ಗಳಲ್ಲೇ ದೊಡ್ಡ ದೊಡ್ಡದಾಗಿ ಸ್ಮಾರಕ ಕಟ್ಬಿಡೋದು, ಯಾವುದೋ ಒಂದು ಸರ್ಕಲಲ್ಲೇ ಈಗ ಸ್ಮಾರಕಗಳನ್ನು ಕಟ್ಬಿಡೋದು, ಈ ಥರದ್ದೆಲ್ಲ ನೋಡಿರ್ತೀವಿ. ಇದರಿಂದ ಕೇವಲ ಅಲ್ಲಿ ಸ್ಮಾರಕ ಮಾಡಿದವ್ರಿಗೆ ಅಷ್ಟೇ ಸಮಸ್ಯೆನಾ ಅಥವಾ ಸುತ್ತಮುತ್ತ ಇದ್ದವ್ರಿಗೂ ಸಮಸ್ಯೆ ಆಗುತ್ತೆ ಗುರುಗಳೇ? ಇಲ್ಲಿ ಒಂದು ವಿಚಾರ, ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅದು ಅಂದರೆ ಫ್ಯಾನ್ಸಿ ಟೆಂಪಲ್ ಆಗೋಗಿದೆ. ಸಮಾಧಿ ಏನಾಗಿದೆ? ಫ್ಯಾನ್ಸಿ ಟೆಂಪಲ್ ಯಾವುದು ಅಂದರೆ ಸತ್ತವರ ಸಮಾಧಿ. ತುಂಬ ಅಚ್ಚುಕಟ್ಟಾಗಿ ದುಡ್ಡಿರುತ್ತಲ್ಲಮ್ಮ, ಅಚ್ಚುಕಟ್ಟಾಗಿ 4 ಕಡೆ ಸ್ಲೋಪ್ ಮಾಡಿ, ಆಯ್ತಾ, ಏನು ಸೂಪರ್ ಆಗಿರುತ್ತೆ ಅಂದರೆ ದೇವಸ್ಥಾನ ಅದ್ರ ಮುಂದೆ ನಿಲ್ಲು. ಹೌದು. ಆದರೆ ಜೀವ ಸಹಿತ ನಾವು ಸಮಾಧಿ ಮಾಡ್ಕೊತಾ ಇದ್ದೀವಿ ಅಂತ ಮಾಡಿದವ್ರಿಗೆ ಅರಿವಿರಬೇಕು. ಹೌದು. ಇವತ್ತು ಸಾಮಾನ್ಯವಾಗಿ ಯಾವ ಗ್ರಾಮಗಳಲ್ಲಿ ಎಷ್ಟೆಷ್ಟು ಅವ್ರು ಶಕ್ತ್ಯಾನುಸಾರವಾಗಿ ಜಮೀನುಗಳನ್ನ ಇಟ್ಕೊಂಡಿದ್ದಾರೆ. 10 ಕುಂಟೆ, 15 ಕುಂಟೆ, 20 ಕುಂಟೆ, 1 ಎಕರೆ ಈ ಥರ ಇಟ್ಕೊಂಡಿದ್ದಾರೆ. ಅವ್ರು ಹೇಗೆ ಅಂದರೆ ಅಮ್ಮ, ಬೆಡ್ಶೀಟು ತುಂಡ ತಗೊಂಡ್ಬಿಟ್ಟು ಮೇಲೆ ಕೇಳಿದ್ರೆ ಕಾಲು ಕಾಣಿಸುತ್ತೆ, ಕಾಲು ಮುಚ್ಚಿದ್ರೆ ತಲೆ ಕಾಣಿಸುತ್ತೆ. ಆ ಮಟ್ಟದ ಸ್ಥಿತಿಯಲ್ಲಿ ಬೇಕಾದಷ್ಟು ಲಕ್ಷ ಕೋಟಿ ಜನ ಇದ್ದಾರೆ. ಏನು ಮಾಡಿದ್ರು ಸಾಕಾಗ್ತಾ ಇಲ್ಲ. ಶೋಕಿ ಮಾಡಲ್ಲ, ಏನೂ ಮಾಡಲ್ಲ, ಕೆಟ್ಟ ಅಭ್ಯಾಸ ಇಲ್ಲ, ಮಾಡಿದ್ದು ₹1 ಕೈಲಿ ಉಳಿತಾ ಇಲ್ಲ. ಎಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ? ಹೌದಾ? ಇದ್ರ ಜೊತೆಗೆ ಬಗೆಹರಿದಿರತಕ್ಕಂಥ ರೋಗಗಳು, ಯಾವ ಶಾಪ್ಗೆ ಹೋದ್ರೂ ಬಗೆಹರಿದಿಲ್ಲ, ಯಾವ ದೇವ್ರಿಗೆ ಅರಕೆ ಕಟ್ಟಿದ್ರು ಬಗೆಹರಿದಿಲ್ಲ, ಯಾರ ಹತ್ರ ಹೋಗಿ ಶಾಸ್ತ್ರ ಕೇಳಿದ್ರು ಬಗೆಹರಿದಿಲ್ಲ ಅಲ್ವಾ? ಈಗ ಹೇಗೆ ಮನುಷ್ಯ ಬದುಕೋದು? ನಮ್ಮ ಅಪ್ಪನೂ ಹಿಂಗೆ ಸತ್ತ ಅಂತ ಅವನೇ ಹೇಳ್ತಾನೆ. ಆದ್ರೆ ನಮ್ಮಪ್ಪ ಯಾಕೆ ಹಿಂಗೆ ಸತ್ತ ಅಂತ ತಿಳ್ಕೊಳ್ಳೇ ಇಲ್ಲ. ಕಾರಣ ಏನು ಅಂದರೆ ಹೇಳುವಂತಹ ಅಜ್ಞಾನಿಗಳು, ಇದರ ವಿಚಾರವನ್ನು ಹೇಳುತ್ತಿರುವ ಅಜ್ಞಾನಿಗಳು ನಮ್ಮ ದೇಶಕ್ಕೆ ಒಂದು ರೀತಿಯಾಗಿ ನರಕವನ್ನು ತೋರಿಸ್ತಾ ಇದ್ದಾರೆ. ಇದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಈ ತಪ್ಪು ಅಂತ ಹೇಳ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ನಾನು ಮಾತ್ರ. ನೀವು ಮಾಡುತ್ತಿರುವುದು ತಿಳಿದಿರುವುದು ತಪ್ಪು ಅಂತ ಹೇಳುತ್ತಿರುವ ಏಕೈಕ ಕಾರ್ಯಕ್ರಮ ಆರೋಗ್ಯ ರಹಸ್ಯ ಮಾತ್ರ. ಇನ್ನು ಮಿಕ್ಕದ್ದೆಲ್ಲ ಬನ್ನಿ ಪರಿಹಾರ, ಪ್ರಶ್ನೆಗೊಂದು ಉತ್ತರ ಇರುತ್ತೆ, ಉತ್ತರಕ್ಕೊಂದು ಪ್ರಶ್ನೆ ಇದೆ.
ಈ ಥರ ದಿಕ್ಕು ತಪ್ಪಿಸಿ ಪ್ರಪಂಚಕ್ಕೆ ನರಕವನ್ನು ತೋರಿಸುತ್ತಿರುವ ಈ ಮಾರ್ಕೆಟಿಂಗ್ ಗುರುಗಳಿರೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಅವ್ರು ಕೇಳಿ ಅವ್ರು ಹೇಳಿದ್ದನ್ನು ನಾವು ಪುಸ್ತಕದಲ್ಲಿ ಬರ್ಕೊಂಡು ನಾವು ಮಾಡು, ಅವರು ಉದ್ಧಾರ ಆಗಿಲ್ಲ, ನಾವು ಉದ್ಧಾರ ಆಗಲ್ಲ. ಅವ್ರು ಹೇಳ್ತಾನೆ ಇದ್ದಾರೆ, ನೀವು ಮಾಡ್ತಾನೆ ಇದ್ದೀರಾ, ಆದರೆ ಉತ್ತರ ಸಿಕ್ಕಿದೆಯಮ್ಮ? ಇಲ್ಲ ಗುರುಗಳೇ. ಇಲ್ಲ. ಉತ್ತರ ಯಾವಾಗ ಸಿಕ್ಕೋದು? ನಿಮ್ಮ ತಪ್ಪನ್ನು ತಿಳಿದಾಗ ನಿಮಗೆ ಉತ್ತರ ಸಿಕ್ಕತ್ತೆ. ನಿಮ್ಮ ತಪ್ಪನ್ನು ತಿಳಿಯೋದಕ್ಕೆ ನೀವು ಹೋಗೋದೇ ಇಲ್ಲ. ಯಾಕೆ ಅಂದರೆ ನೀವು ಶಾಸ್ತ್ರ ಕೇಳೇ ಅಭ್ಯಾಸ. ಶಾಸ್ತ್ರ ಹೇಳೋರಿಗೆ ತಪ್ಪ್ಯಾವುದು ಅಂತ ಹೇಳೋಕ್ಕೆ ಯಾವನ ಕೈಯಿಂದನೂ ಆಗಲ್ಲ. ನಾನು ಸಾಕಷ್ಟು ಸಲ ಹೇಳ್ತೀನಿ, ಯಾವನಾರು ಆ ಥರ ತಾಕತ್ತಾಗಿ ಗಂಡಸು ಅಂತ ಹುಟ್ಟಿದ್ರೆ ಒಂದು ಮಗು ಹುಟ್ಟಿದ್ರೆ, ಒಂದು ಮನೆಯಲ್ಲಿ ಸಮಸ್ಯೆ ಅಂತ ಬಂದರೆ ಅದಕ್ಕೆ ಮೂಲ ಕಾರಣ ಯಾವನಾರು ಹೇಳೋ ತಾಕತ್ತಿದ್ರೆ ನಾನು ಕಂಪ್ಲೀಟ್ ರೆಡಿ ಇರ್ತೀನಿ. ಇದು ಚಾಲೆಂಜು. ಒಂದು ಕುಟುಂಬದಲ್ಲಿ ಯಾವ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅಂತ ಹೇಳುವ ತಾಕತ್ತು ಯಾರು ವಿದ್ಯೆ ಕಲ್ತಿದ್ರೆ ಸಾಧ್ಯನೇ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಎಲ್ಲವೂ ನನಗೆ ಗೊತ್ತು ಅಂತಕ್ಕಂಥ ಅಹಮ್ಮಿಂದ ನಾನು ಮಾತಾಡ್ತಾ ಇಲ್ಲ. ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ದುರಂತ ನಮ್ಮ ದೇಶಕ್ಕೆ ಜನಕ್ಕೆ ಬೇಕಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಸತ್ಯವನ್ನೇ ಹೇಳಬೇಕು. ಆ ಸತ್ಯವನ್ನೇ ಇರ್ತಕ್ಕಂಥ ವಿಚಾರವನ್ನು ಇಲ್ಲಿ ಒಂದು ಉದಾಹರಣೆ, ಸತ್ಯ ಸುಳ್ಳು ಇದೆರಡಕ್ಕೂ ಅರ್ಥ ವ್ಯತ್ಯಾಸ ಗೊತ್ತಾಗಬೇಕು ನಮಗೆ. ಹೌದು. ಏನಮ್ಮ? ಗೊತ್ತಾಗ್ಬೇಕು. ಸತ್ಯ ಯಾವುದು, ಸುಳ್ಳು ಯಾವುದು, ಇವೆರಡರ ವ್ಯತ್ಯಾಸವನ್ನು ತಿಳ್ಕೊಳ್ತಕ್ಕಂಥವನೇ ನಿಜವಾದ ವೀರ, ಧೀರ. ಇಲ್ಲ, ನಮ್ಮ ಮೌಲ್ಯಗಳ ಕಾರಣ ಏನು ಅಂತ ತಿಳ್ಕೊಬೇಕು ಫಸ್ಟು. ನಾವು ಅವ್ರು ಏನು ಹೇಳ್ತಾರೆ, ಪರಿಹಾರ ಅಂತ ಏನು ಹೇಳ್ತಾರೆ, ಇದು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಏನು ಹೇಳ್ತಾರೆ, ಅದು ಪರಿಹಾರ ಅಲ್ಲ. ನಮ್ಮ ದರಿದ್ರ ಲಕ್ಷಣಗಳು. ನಿನಗೇನು ಆಗಿದೆ ಅಂತ ಹೇಳ್ತಾರೆ, ಅವ್ರ ಕಾಲು ಮುಗಿರಿ, ಅವ್ರಿಗೇನು ಬೇಕು ಕೊಡಿ. ನಿನಗೆ ಇದು ಮಾಡು ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಅವ್ರಿಗೆ ಶಿಕ್ಷೆ ನೀವೇ ಕೊಟ್ಕೊಳ್ಳಿ, ನಾನು ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ನೀವು ಅವರಂತರ ಹತ್ರ ಹೋಗಿರ್ತೀರ, ಅದನ್ನು ಹೇಳ್ತಾರೆ. ಹಾಗಾಗಿ ವಿಷಯಕ್ಕೆ ನಾವು ಬರೋದೇ ಆದರೆ ನಾವು ಮಾಡ್ತಾ ಇರ್ತಕ್ಕಂತಹ ಲೆಕ್ಕಾಚಾರ, ನಮ್ಮಲ್ಲಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕಾಗಿತ್ತು? ಧರ್ಮ ಅಂತಕ್ಕಂಥ ವಿಚಾರದಲ್ಲಿ ನಾವು ಯಾಕೆ ಅನುಭವಿಸ್ಬೇಕು, ನಾವು ಯಾಕೆ ನಡ್ಕೋತಾ ಇಲ್ವಾ, ಧರ್ಮ ನಮಗೆ ಗೊತ್ತಿಲ್ವಾ, ಈ ರೀತಿ ಬೇಕಾದಷ್ಟು ಜನಕ್ಕೆ ಪ್ರಶ್ನೆ ಬರುತ್ತೆ ಗುರುಗಳೇ. ಆ ಕಾರಣದಿಂದಾಗಿ ನಾವು ಒಂದಂತೂ ವಿಚಾರ ತಿಳ್ಕೋಬೇಕು. ಏನಪ್ಪ ಅದು ಅಂದರೆ, ಮಗು ಹುಟ್ಟಿದಾಗ ನಾನು ಆವಾಗಲೇ ಹೇಳಿದೆ, ಅಹಂ ಅಂತಕ್ಕಂಥ ಪದವನ್ನು ಮಗುವಿನ ಜೊತೆಯಲ್ಲೇ ಬೆಳೆಸ್ಕೊಳುತ್ತದು. ಹೌದು. ಮಗುನೇ ಬೆಳೆಸ್ಕೊಳುತ್ತೆ. ಆ ಬೆಳೆಸ್ಕೋಬಾರ್ದು ಅಂದರೆ ನಾವೇನು ಮಾಡಬೇಕಿತ್ತು ಅಂತ ಇಲ್ಲಿವರೆಗೂ ನಮ್ಮ ಗಮನಕ್ಕೆ ಯಾರು ಹೇಳ್ತಾ ಇಲ್ಲ. ಹೌದು. ಯಾಕೆ ಅಂತಂದರೆ, ಒಂದು ಸತ್ಯವನ್ನು ಹೇಳಬೇಕಾದ ಸಂಗತಿ ಬರುತ್ತೆ. ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ಮಾತು ಯಾವುದು ಅಂದರೆ, ಆಹಾರದ ಬಗ್ಗೆ ಪ್ರಕ್ರಿಯೆಗಳನ್ನು, ಆಹಾರವನ್ನು ಹೇಗೆ ತಗೋಬೇಕು ಅಂತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಂಡಿಲ್ಲ ಅಂತಕ್ಕಂಥ ವಿಚಾರ ಬಂದರೆ, ಆಹಾರ ನಾವು ತಗೋತಾ ಇದ್ದೀವಿ ಅಂತ ಹೇಳೋದಕ್ಕಂಥ ವಿಚಾರವನ್ನು ನೀವು ಹೇಳೋದೇ ಆದರೆ, ನಿಜವಾಗಿಯೂ ರಕ್ತ ಶುದ್ಧಿಯಾಗುವುದಕ್ಕೆ, ರಕ್ತ ತೆಳುವಾಗಿ ಇರುವುದಕ್ಕೆ ನೀವು ಮಾಡುತ್ತಿರುವ ಆಹಾರ ಸೇವನೆ ಯಾವ ಕಾರಣಕ್ಕೂ ಸೂಟಬಲ್ ಅಲ್ಲ. ಪ್ರತಿಯೊಬ್ಬರು ತಿನ್ನುತ್ತಿರುವ ಆಹಾರ ರಕ್ತಕ್ಕೆ ಮಾದರಿಯಾಗಿ ರಕ್ತ ಉತ್ಪತ್ತಿ ಆಗಲಿಕ್ಕೆ ನಾವು ಊಟ ಮಾಡೇ ಇಲ್ಲ, ಮಾಡ್ತಾ ಇಲ್ಲ. ಅಂದರೆ ನಾವು ತಿನ್ನೋ ಪದ್ಧತಿಯಿಂದ ಅದು ಬದಲಾಗುತ್ತೆ. ತಿನ್ನುವ ಆಹಾರ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡೋದಕ್ಕೆ ಆಹಾರದಿಂದ ಸಾಧ್ಯ ಇಲ್ಲ. ಶಕ್ತಿಗಾಗಿ ನಾವು ಊಟ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅಲ್ವಾ? ಹೇಳ್ತೀವಿ ಗುರುಗಳೇ. ಅದಕ್ಕೋಸ್ಕರ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹಾರ್ಟ್ ಅಟ್ಯಾಕ್ ಆದರೆ ಟ್ಯಾಬ್ಲೆಟ್ ಕೊಡ್ತಾರೆ. ಏನಕ್ಕದು ಅಂದರೆ ರಕ್ತ ತೆಳುವಾಗಲಿ ಅಂತ. ಈಗ ಹಂಗಿದ್ರೆ ನಮ್ಮ ರಕ್ತ ಏನಾಗಿದೆ? ತೆಳು ಇಲ್ಲ. ಇದು ನಾವು ತಿನ್ನುತ್ತಿರುವ ಆಹಾರ ಶೈಲಿ. ಇಲ್ಲ ಅಂದರೆ 1 ವರ್ಷ 1ನೇ ಕ್ಲಾಸ್ ಓದೋ ಮಗುಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗಬೇಕು? 3ನೇ ಕ್ಲಾಸ್ ಓದೋ ಮಗು ಯಾಕೆ ಹಾರ್ಟ್ ಅಟ್ಯಾಕ್ ಆಗಬೇಕು? ಮದುವೆ ಮಂಟಪದಲ್ಲಿ ನಿಂತಿರೋರು ಯಾಕೆ ಹಾರ್ಟ್ ಅಟ್ಯಾಕ್ ಆಗಬೇಕು? ಇದ್ರ ಸತ್ಯ ಯಾರು ಹೇಳೋಕ್ಕಾಗತ್ತಾ? ಇದಕ್ಕೆ ಮೆಡಿಕಲಲ್ಲೂ ಜಾಗ ಇಲ್ಲವೇ ಇಲ್ಲ, ಹೇಳೋಕ್ಕಾಗೋದೇ ಇಲ್ಲ. ಹಾಗಿದ್ದ ಮೇಲೆ ಮೆಡಿಕಲ್ಗೂ ಮೀರಿರ್ತಕ್ಕಂಥ ಸತ್ಯ 100% ಹೇಳೋಣ. ಆಹಾರ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಕ್ಕಂಥದ್ದು, ಅದನ್ನು ತಿಳಿತಕ್ಕಂಥದ್ದು ಅಷ್ಟೇ ಮುಖ್ಯವಾಗತ್ತೆ. ಆಹಾರದ ತಿಳುವಳಿಕೆ ಯಾವ ಕಾರಣಕ್ಕೂ ಗೊತ್ತಿಲ್ಲ. ಯಾಕೆ ಅಂತ ಬರ್ತೀನಿ ವಿಷಯಕ್ಕೆ. ದೇಹದಲ್ಲಿ ರಕ್ತ ಶುದ್ಧಿಯಾಗೋದಕ್ಕೆ ನಾವು ಆಮ್ಲಜನಕ ಮನುಷ್ಯನಿಗೆ ಬೇಕು ಅಂತ ತಿಳ್ಕೊಂಡಿದ್ದೀವಿ. ಹೌದು.
ಈ ಆಮ್ಲಜನಕ ಉತ್ಪತ್ತಿಯಾಗುವುದು ಯಾವುದರ ಮೂಲಕವಾಗಿ? ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತಕ್ಕೆ ಆಮ್ಲಜನಕ ಸೇರುವ ರೀತಿಯಲ್ಲಿ ಇದೆಯಾ? ಇಲ್ಲ. ಇಲ್ಲ. ಯಾಕೆ ಅಂತಂದರೆ ನಾವು ಕಣ್ಣನ್ನು ಮುಚ್ಚಬೇಕು ಅಂತ ಹೇಳಿದೆ. ಹೌದು. ಕಣ್ಣು ಮುಚ್ಚೋದು ನಿದ್ದೆ ಸಮಯದಲ್ಲೇ ಕಣ್ಣು ಮುಚ್ಚಿದ್ರೆ ಈ ಆಮ್ಲಜನಕ ರಕ್ತಕ್ಕೆ ಸೇರುತ್ತೆ. ಊಟದಿಂದ ರಕ್ತಕ್ಕೆ ಆಮ್ಲಜನಕ ಸೇರುತ್ತೆ ಅಂತಕ್ಕಂಥ ವಿಚಾರ ಒಂದು ಕಡೆ ಸೈಡ್ಗಿಡೋಣ. ಎಲ್ರಿಗೂ ಒಂಥರ ಆಶ್ಚರ್ಯ ಆಗುತ್ತೆ, ಹೆಂಗಾರು ಊಟ ಮಾಡೋದೇ ಬೇಡವಾ? ಊಟ ಮಾಡದೆ 100 ವರ್ಷ ಬಾಳಿ ಬದುಕಿರ್ತಕ್ಕಂಥ ಭಾರತ ದೇಶ ರೀ ಇದು. ಋಷಿಗಳು ಊಟ ಮಾಡ್ತಾ ಇರಲಿಲ್ಲ, ನೀರು ಕುಡ್ದಿಲ್ಲ. ಅಂಥ ಭಾರತ ದೇಶ, ಪುಣ್ಯವಂತ ದೇಶದಲ್ಲಿ ಊಟ ಮಾಡೇ ಮನುಷ್ಯಗೆ ದೇಹಕ್ಕೆ ಶಕ್ತಿ ಬೇಕು ಅಂತ ಇರ್ತಕ್ಕಂಥದ್ದು ಇದು ನಮ್ಮ ತಪ್ಪು ತಿಳುವಳಿಕೆ. ನಮ್ಮ ದೇಹಕ್ಕೆ ಊಟವೇ ಮುಖ್ಯ ಅಂತಕ್ಕಂಥ ತಿಳಿದಿರತಕ್ಕಂಥದ್ದೇ ಅಜ್ಞಾನ. ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಬಳಸುವಂಥ ಆಹಾರ ಸಾಮಗ್ರಿಗಳು 10 ಮನೆಗೆ ಬೇಕಾಗತ್ತೆ. ಒಂದು ದಿನದಲ್ಲಿ ಒಂದು ಗಂಡ ಹೆಂಡತಿ ಬಳಸುವಂಥ ಆಹಾರ ಸಾಮಗ್ರಿಗಳಿಗೆ 10 ಕುಟುಂಬಕ್ಕೆ ಬೇಕಾಗತ್ತೆ ಅಷ್ಟೇ ಆಹಾರ. ಅಂದರೆ ಅವರಿಬ್ಬರೇ ತಿಂದಿರ್ತಾರೆ. ಅಂದರೆ ದೇಹಕ್ಕೆ ಶಕ್ತಿ ಬೇಕಾಗಿರ್ತಕ್ಕಂಥದ್ದು ಉಸಿರಾಟದ ಮೂಲಕ, ಊಟದಿಂದ ಅಲ್ಲ. ಹಂಗಂದರೆ ಊಟ ತಿನ್ನೋದು ಬೇಡವಾ? ತಿನ್ನೋದಕ್ಕೆ ಕ್ರಮ ಗೊತ್ತಿರಬೇಕು. ನಾವು ಊಟದ ಟೈಮ್ಗೆ ನಾಷ್ಟ ಮಾಡೋದು, ನಾಷ್ಟದ ಟೈಮ್ಗೆ ಊಟ ಮಾಡೋದು ಮಾಡ್ತಾರೆ ಗುರುಗಳೇ. ಹೌದಾ? ಮತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದುಕಿದ್ರೆ ರಕ್ತ ಹೆಂಗೆ ಶುದ್ಧಿ ಆಗತ್ತೆ? ನೀವು ಮಾತ್ರೆಗೆ ಹೋಗಲೇಬೇಕು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲೇಬೇಕು ಅಂತ ನಾನು ಹೇಳೋದಲ್ಲ. ನೀವೇ ಡಿಸೈಡ್ ಮಾಡಿ. ದೇಹಕ್ಕೆ ಬೇಕಾದಾಗ ನಿದ್ದೆ ಕೊಟ್ಟಿಲ್ಲ, ದೇಹಕ್ಕೆ ಬೇಕಾದಾಗ ಊಟ ಕೊಟ್ಟಿಲ್ಲ, ದೇಹಕ್ಕೆ ಬೇಕಾದ ರೀತಿಯಲ್ಲಿ ಉಸಿರಾಡಿಲ್ಲ, ಮತ್ತು ಹೆಂಗೆ ನೀವು ನೆಮ್ಮದಿಯಾಗಿ ಬದುಕ್ತೀರಾ? ನೀವು ಬದುಕಿಲ್ಲ, ನಿಮ್ಮ ಮಕ್ಕಳನ್ನೂ ಪಡ್ಕೋತೀರಾ. ಅದು ಅದನ್ನೇ. ಅಂದರೆ ಜೀವನ ಪರ್ಯಂತ ನಾವು ಬರೀ ದುರಂತದಲ್ಲೇ ಬದುಕ್ತಾ ಇದ್ದೀವಿ ಅಂದರೆ ನಮ್ಗೆ ಏನು ಗೊತ್ತಾಗಿದೆ ಅಂತ ನಮ್ಮ ಬದುಕು. ಇದು ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದುರ್ದೈವದ ಸಂಗತಿ. ನಮಗೆ ಪ್ರಜ್ಞೆ ಅಂತಕ್ಕಂಥದ್ದು ಭಗವಂತ ಕೊಟ್ಟಿದ್ದಾನ್ರಿ, ಯಾಕೆ ಅಳವಡಿಸ್ಕೊತಾ ಇಲ್ಲ? ಯಾಕೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಕೇಳಿ ಹಾಳಾಗ್ತಾ ಇದ್ದೀವಿ. ಅವನು ಹೇಳ್ದ ಅದು ಮಾಡು, ಇವನು ಹೇಳ್ದ ಇದು ಮಾಡು, ಇವನು ಹೇಳ್ದ ಇದನ್ನು ತಿನ್ನು, ಇವನು ಹೇಳ್ದ ಅಲ್ಲಿಗೆ ಹೋಗ್ಬೇಡ, ಹಿಂಗೆ ಹೇಳಿ ಹೇಳಿ ಹಾಳು ಮಾಡ್ತಾ ಇರೋದೇ ಹೊರತು ನಿಮ್ಮ ಸ್ವಪ್ರಜ್ಞೆಯಲ್ಲಿ ನಿಮ್ಮ ಸ್ವತಂತ್ರವಾಗಿ ನೀವು ತಿಳ್ಕೊಂಡಿದ್ದೇನೋ? ಇದಕ್ಕೆ ರೀಕ್ರಿಯೇಟ್ ಅಂತ ಹೇಳಬಹುದೇನೋ, ಸರಿನಾ? ರೀಕ್ರಿಯೇಟ್ ಆಗಬೇಕು. ಯಾವುದಿದೆ ಅದಲ್ಲ, ನಿಮ್ಮ ಸ್ವಂತದ್ದೇನು? ನಿಮ್ಮ ಸ್ವಂತ ಶಕ್ತಿ ಬೇಕು, ನಿಮಗೆ ಸ್ವಂತ ಉಸಿರಾಟ ಬೇಕು, ನಿಮಗೆ ಸ್ವಂತ ಜೀವನ ಬೇಕು. ನೀವು ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಂಡಿದ್ದೀರಾ, ಅಪ್ಪ ಅಮ್ಮನ ಮೇಲೆ ಅವಲಂಬಿಸ್ಕೊಂಡಿದ್ದೀರಾ, ಯಾವುದೋ ಶಾಸ್ತ್ರ ಹೇಳೋದ್ರ ಮೇಲೆ ಅವಲಂಬಿಸ್ಕೊಂಡಿದ್ದೀರಾ, ಯಾವುದೋ ಮೆಡಿಕಲ್ ಲೈನಲ್ಲಿ ಅವಲಂಬಿಸ್ಕೊಂಡಿದ್ದೀರಾ. ಬಟ್ ನೀವೇನಲ್ಲಿ ಸ್ವತಂತ್ರವಾದ ಚಟುವಟಿಕೆಗಳಿಗೆ ತನ್ನದೇ ನಿರ್ಧಾರ ಆಗಬೇಕಾ ಬೇಡವಾ? ಆಗಬೇಕು ಗುರುಗಳೇ. ನನಗೇನು ಬೇಕು ಅಂತ ನನಗೆ ಮಾತ್ರ ಗೊತ್ತು, ನಿನಗೇನಮ್ಮ ಗೊತ್ತು? ನಿನಗೇನು ಬೇಕು ಅಂತ ನಿನಗೆ ಮಾತ್ರ ಗೊತ್ತು, ನನಗೇನು ಗೊತ್ತು? ಸೊ ನಿನಗೆ ಗೊತ್ತಿರೋ ವಿಚಾರ ನನಗೆ ಗೊತ್ತೇ ಇಲ್ಲ ಅಂದಮೇಲೆ ನಿಮ್ಗೆ ನಾನೇನು ಪರಿಹಾರ ಹೇಳ್ಕೊಡ್ಲಿ? ಹೌದು ಅಲ್ವಾ? ಇದು ನಾವು ಅಜ್ಞಾನತ್ವ ಹೌದಾ ಅಲ್ವಾ ಅಂತ ನೀವೇ ಡಿಸೈಡ್ ಮಾಡಿ. ಪ್ರತಿಯೊಬ್ಬರು ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನ ನಾವು ಎಷ್ಟು ದಾರಿ ತಪ್ಪಿಸಿದ್ದೀವಿ, ನಾವೆಷ್ಟು ದಾರಿ ತಪ್ಪಿದ್ದೀವಿ, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಎಷ್ಟು ದಾರಿ ತಪ್ಪಿದ್ರು. ಹಾಗೆ ಹಿಂದಕ್ಕೆ ಹೋಗಿ ಒಂದು 7-8 ತಲೆಮಾರಿಗೆ ಹೋಗಿ, ಯಾರು ಇದನ್ನು ತಿಳ್ಕೊಂಡಿದ್ದಾರೆ, ಯಾರು ಇದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ? ಜನ್ಮ ಕೊಡ್ತಾ ಇರೋದು ಮಾತ್ರ ನಡೀತಾ ಇದೆ. ನಾನು ನಮ್ಮ ಅಪ್ಪ ಅಮ್ಮನ ಜನ್ಮ ಕೊಟ್ಟರು, ನನಗೆ ನಾನು ಇನ್ನೊಂದು ಮಗು ಜನ್ಮ ಕೊಟ್ಟೆ, ಅಷ್ಟೇ ಡ್ಯೂಟಿ. ಅದೇ ತಾನೇ ನಡೀತಾ ಇರೋದು. ಹೌದು ಗುರುಗಳೇ. ಹಾಗಾಗಿ ಜೀವನದಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹ ವಿಚಾರ ಏನಪ್ಪ ಅಂದರೆ, ನಮ್ಮ ಕಣ್ಣಿನಲ್ಲಿ ನಿದ್ದೆಗೆ ಎಷ್ಟರ ಮಟ್ಟಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತಂದರೆ, ಊಟದ ಸಮಯ ಸರಿಯಾಗಿದ್ದಾಗ ನಿಮ್ಮ ಉಸಿರಾಟ ಸರಿಯಾಗಿರುತ್ತೆ. ಊಟದ ಸಮಯ ವ್ಯತ್ಯಾಸ ಆದಾಗ ನಿಮ್ಮ ಉಸಿರಾಟ ರಜಾ ತಗೊಳುತ್ತೆ. ಉಸಿರಾಟ ರಜಾ ತಗೊಂಡಾಗ ನಿಮ್ಮ ರಕ್ತಕ್ಕೆ ಆಮ್ಲಜನಕ ಅಂತಕ್ಕಂಥದ್ದು, ಇನ್ಸುಲಿನ್ ಏನು ಮುಖ್ಯವಾಗಿ ಬೇಕೋ ಅದು ಸಿಕ್ಕತ್ತೆ. ಈಗ ನೀವು ಎಲ್ಲಿ ಮಟ್ಟಕ್ಕೆ ಹೋಗಿದ್ದೀರಾ ಅಂದರೆ, ಶುಗರ್ ಜಾಸ್ತಿ ಆಯಿತು, ಚುಚ್ಕೊಳ್ಳಿ ನೀವೇ. ಹೌದು. ಆ ಮಟ್ಟಕ್ಕೆ ಇನ್ಸುಲಿನನ್ನು ನೀವೇ ಸ್ವತಂತ್ರವಾಗಿ ಜೇಬಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಬದುಕೋ ಮಟ್ಟಕ್ಕೆ ಹೋಗಿದ್ದೀರಾ. ಇನ್ನು ನಿಮ್ಮ ಮಕ್ಕಳೇನು ಬಂದಿರ್ತಾರೆ, ನಾಳೆ ನೀವು ಮಾಡ್ಕೊಂಡಿದ್ದೆ ಅವರು ಮಾಡ್ಕೋತಾರೆ. ಅಂದಮೇಲೆ ನೀವು ಒಳ್ಳೆ ಮಕ್ಕಳಿಗೆ ಜನ್ಮ ಹೆಂಗೆ ಕೊಟ್ರಿ? ಅದಕ್ಕೋಸ್ಕರವಾಗಿ 3 ಲೈನ್ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬರಿಗೂ ಗೊತ್ತು. ಇದು ಗುಣಗಳು, ಗಂಡು ಹೆಣ್ಣಿನ ಗುಣಗಳ ಮಧ್ಯದಲ್ಲಿ ಹುಟ್ಟುವಂಥ ಆ ಮಗು, ಇವರಿಬ್ಬರು ಗುಣ ಒಂದೇ ಥರ ಇರುತ್ತಾ? ಇಲ್ಲ ಗುರುಗಳೇ. ಇದರಲ್ಲಿ ಒಳ್ಳೆ ಗುಣ ಯಾವುದು, ಕೆಟ್ಟ ಗುಣ ಯಾವುದು ಅಂತ ಏನೋ ಹೇಳೋಕ್ಕಾಗತ್ತೆ ನಮಗೆ? ಇಲ್ಲ.
ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗುಣ ಅಂದರೆ ನಮಗಿನ್ನೂ ಉತ್ತರ ಸಿಕ್ಕಿಲ್ಲ. ಅಂದರೆ ಒಳ್ಳೆಯದೂ ಇಲ್ಲ ಕೆಟ್ಟದ್ದೂ ಇಲ್ಲ. ಆದರೆ ಹೆಣ್ಣು ಗಂಡಿನ ಮನಸ್ಸಿನಲ್ಲಿ ಮಗುವಿಗೆ ಜನ್ಮ ಕೊಡುವ ಸಂದರ್ಭದಲ್ಲಿ ಅವರಿಬ್ಬರ ಗುಣಗಳು ಹೇಗಿರುತ್ತೋ, ಜಡತ್ವದ ಗುಣಗಳು. ಯಾವುದ್ರ ಗುಣ? ಜಡತ್ವ. ಅಯ್ಯೋ ಏನಕ್ಕಾರ ಹುಟ್ಟಿದ್ನೋ ಅಂದ್ಕೊಂಡು ಜನ್ಮ ಕೊಡ್ತಾರಲ್ಲ ಮಗುಗೆ, ಅದೇ ಜಡತ್ವ. ತಂದೆ ತಾಯಿಲಿರ್ತಕ್ಕಂಥ ಜಡತ್ವ ಮಗು ಅದೇ ಥರ ರಿಪೇರಿ ರೆಡಿ ಆಗುತ್ತೆ. ಈಗ ಆ ಜಡತ್ವದಿಲ್ಲುವ ಮಗು ಹುಟ್ಟುತ್ತೆ, ಅದಕ್ಕೆ ಹೆಸರು ಹೇಳ್ತಾರೆ ರಜೋಗುಣ. ರಾಕ್ಷಸ ರೀತಿಯಲ್ಲಿ, ಪಶುಗಳ ರೀತಿಯಲ್ಲಿ ಮಗು ಬಂದಿರುತ್ತೆ. ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ಹುಟ್ಟಿದರೂ ರಜೋಗುಣದ ಮಗು ಬರುತ್ತೆ. ಮಾತಾಡಿದ್ರೆ ಕೋಪ, ಆವೇಶ. ಈ ಗುಣವನ್ನು ರೆಡಿ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ಆ ಕಾರಣ ಅಹಂ ಅಂತಕ್ಕಂಥ ಒಂದು ಮೆಡಿಷನ್ ಮಗುನಲ್ಲಿ ಉತ್ಪತ್ತಿಯಾಗತ್ತೆ. ಯಾಕೆ ಅಂದರೆ ವಂಶದಲ್ಲಿ ಬಂದಿರತಕ್ಕಂಥದ್ದು 25% ಮಗುವಿನಲ್ಲಿ ಬಂದಿರುತ್ತೆ ಅಂತ ನಾವು ತಿಳ್ಕೋಬೇಕು. 25% ಅನುವಂಶೀಯತೆ, DNA, ಮೆಡಿಕಲ್ ಲೈನ್ ಕೋಡ್, ಇದನ್ನು ಸತ್ಯ ತಿಳ್ಕೋಬೇಕು. ಮಗುವಿಗೆ ಅಹಂಕಾರ ಏನಕ್ಕೆ ಬರುತ್ತೆ? ನಿಮ್ಮಲ್ಲಿರ್ತಕ್ಕಂಥ ಫಲಿತಾಂಶ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಮಗುಗೆ ಹೆಸರಿಡಬೇಕು ಅಂದರೆ ನಿಮ್ಮ ಕೈಲಿ ಹೆಸರಿಡೋಕ್ಕಾಗತ್ತಾ? ಯೋಚನೆ ಮಾಡ್ತಾಯಿರಿ. ನಿಮ್ಮ ಮಗುವಿಗೆ ನೀವಿಟ್ಟಿರುವ ಹೆಸರು, ಆ ಮಗುವಿನ ಗುಣಕ್ಕೆ ಬಂದಿರತಕ್ಕಂತಹ ಹೆಸರು ನೀವು ಕಂಡುಹಿಡಿಯೋಕ್ಕಾಗಿದೆಯಾ? ನಿಮ್ಮ ಮಕ್ಕಳೇ, ಬೇಡ ನಿಮ್ಮದೇ ಆಗಲಿ, ತಿಳ್ಕೊಳಕ್ಕಾಗಿದೆಯಾ? ಸ್ವಲ್ಪ ಯೋಚನೆ ಮಾಡ್ತಾಯಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಅನ್ಯಾಯವಾಗಿ ಮಾಡ್ತಾಯಿದ್ವಿ. ಮಗುಗಿಟ್ಟಿರೋಂಥ ಹೆಸರು ಯಾವ ಗುಣದ ಹೆಸರಿಟ್ಟಿದ್ದೀವಿ ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು. ಮಗುವಿಗೆ ನೀವು ಕೊಟ್ಟಿರುವ ಹೆಸರು ಆ ಮಗುವಿನಲ್ಲಿರ್ತಕ್ಕಂಥ ಗುಣಕ್ಕೂ ಸಂಬಂಧ ಇದೆಯಾ? ಹಾಗಿದ್ದ ಮೇಲೆ ನೀವು ಮಗು ಹೆಸರು ಕೊಡೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಯನ್ನು ನಿಮಗೆ ಹಾಕಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡೋದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.